ಎಲ್ಲಿವರೆಗಾಗಿದೆ ಅಂತ ಜ್ಞಾಪಕ ಇದೆಯಾ? ಎಲ್ಲಿವರೆಗಾಗಿದೆ ಅಂತ ಅದೇ ಹಾಂ ಅನುವ್ಯಾಖ್ಯಾನ ಹೇಳಿ. 214 ಪೇಜ್. ಸರಿ ಸರಿ ಹಾಂ 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 ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ರಿಯಪ್ಪತ್ಯೇ ನಿತ್ಯ ಗಣಿತಗುಣಮಾಣಿಕ್ಯ ವಿಶದ ಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವದ್ಯತಮಸೇ ಜಗಜ್ಜನ್ಮಸ್ಥೇಮ ಪ್ರಲಯರಚನಾಶೀಲವಪುಷೇ ನಮೋ ಶೇಷಾಂನಾಯ ಸ್ಮೃತಿಹೃದಯದೀಪ್ತಾಯ ಹರಯೇ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ಎಲ್ಲೋ ಹೋಯ್ತು. ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಾಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿದಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸಾ. ಓಂ. ನೀವು ಇದುವರೆಗೆ ಯಾವುದೋ ಅಧ್ಯಾಯದಲ್ಲಿ ಯಾವುದೋ ಪಾದದಲ್ಲಿ ಇದ್ದಿರಿ. ಈಗ ಪ್ರಥಮಾಧ್ಯಾಯದ ಅಂತಿಮ ಪಾದದಲ್ಲಿ ನಾವಿದ್ದೇವೆ. ಅಂದರೆ ಪ್ರಕೃತಿ ಅಧಿಕರಣ ಅಂತ ಅದಕ್ಕೆ ಹೆಸರಿದೆ. ಜ್ಯೋತಿರುಪಕ್ರಮಾತ್ತು ತಥಾ ಹ್ಯಧೀಯತ ಏಕೆ ಅಂತ ಸೂತ್ರ. ಆಚಾರ್ಯರ ಅಸಾಧಾರಣ ಸಿದ್ಧಾಂತಗಳಲ್ಲಿ ಒಂದು ಬ್ರಹ್ಮನು ಸಕಲ ಶಬ್ದವಾಚ್ಯ ಅನ್ನೋದನ್ನು ಸಮರ್ಥನೆ ಮಾಡಲಿಕ್ಕೆ ಇರುವಂಥ ಅಧಿಕರಣ ಇದು. ಜ್ಯೋತಿರಧಿಕರಣ ಪ್ರಥಮಾಧ್ಯಾಯದ ಪ್ರಥಮ ಪಾದದಲ್ಲೊಂದು ಬಂದಿದೆ. ಅಲ್ಲಿ ಜ್ಯೋತಿಹಿ ಎಂಬ ಶಬ್ದವನ್ನು ಸಮನ್ವಯ ಮಾಡಿದೆ. ಆದರೆ ಜ್ಯೋತಿರುಪಕ್ರಮಾತ್ವ ಎಂಬ ಈ ಅಧಿಕರಣದಲ್ಲಿ ವೇದದ ಸಕಲ ಶಬ್ದಗಳು ಭಗವದ್ವಾಚಕ ಅನ್ನೋದನ್ನು ಆಚಾರ್ಯರು ಭಾಷ್ಯದ ಮೂಲಕ ಈ ಸೂತ್ರಕ್ಕೆ ಅರ್ಥ ಮಾಡಿದ್ದಾರೆ. ಜ್ಯೋತಿಹಿ ಅಂದರೆ ಜ್ಯೋತಿಷಬ್ದವಾಚ್ಯ ಬ್ರಹ್ಮ ಅಂತ ಅಷ್ಟೇ ಅರ್ಥ ಅಲ್ಲ. ಜ್ಯೋತಿಷಬ್ದೋಪಲಕ್ಷಿತ ವೈದಿಕ ಸಕಲ ಶಬ್ದವಾಚ್ಯ ಬ್ರಹ್ಮ ಅಂತ ಅರ್ಥ. ಉಪಕ್ರಮಾತ್ತು ತಥಾಹಿ ಅಧೀಯತೆ ಏಕೆ ಅಂತ ಸೂತ್ರ. ಐತರೇಯೋಪನಿಷತ್ತಿನಲ್ಲಿ ಪರಮಾತ್ಮನಿಗೆ ಶತರ್ಚಿ ಮೊದಲಾದ ಶಬ್ದಗಳನ್ನು ಸಮನ್ವಯ ಮಾಡಿ ತೋರಿಸಿದ್ದಾರೆ. ಋಗ್ವೇದದ 10 ಮಂಡಲಗಳಿಗೆ 10 ಋಷಿಗಳು, ಶತರ್ಚಿಗಳು, ಮಾಧ್ಯಮರು ಅಂತ. ಆ ಎಲ್ಲ ಶಬ್ದಗಳನ್ನು ಐತರೇಯ ಉಪನಿಷತ್ತು ಬ್ರಹ್ಮಪರವಾಗಿ ಸಮನ್ವಯ ಮಾಡಿದೆ. ಅದನ್ನೇ ಉಪಕ್ರಮಾತ್ತು ತಥಾಹಿ ಅಧೀಯತೆ ಏಕೆ ಅಂದರೆ ಐತರೇಯ ಶಾಖಾಧ್ಯಯನ ಮಾಡುವವರು ಉಪಕ್ರಮಾತ್ತು ಶತರ್ಚಿ ಎಂಬ ಶಬ್ದ ಮೊದಲನೇ ಮಂಡಲದ ಋಷಿಗಳನ್ನು ಹೇಳುವ ಶಬ್ದ. ಅಲ್ಲಿಂದ ಉಪಕ್ರಮ ಮಾಡಿ 10ನೇ ಮಂಡಲದವರೆಗೆ ಋಷಿವಾಚಕ ಶಬ್ದಗಳನ್ನೆಲ್ಲ ಐತರೇಯ ಶಾಖೆಯವರು
ಪರಮಾತ್ಮನಲ್ಲಿ ಸಮನ್ವಯ ಮಾಡಿದ್ದಾರೆ. ಆದ್ದರಿಂದ ಜ್ಯೋತಿಷ್ ಶಬ್ದವು ಅಷ್ಟೇ ಅಲ್ಲ, ವೈದಿಕ ಸಕಲ ಶಬ್ದಗಳು ಕೂಡ ಬ್ರಹ್ಮವಾಚಕ. ಇದು ಈ ಸೂತ್ರದ ಅರ್ಥ. ಇಲ್ಲಿ ಜ್ಯೋತಿಷ್ ಶಬ್ದ ಸಮನ್ವಯ ಅಂದರೆ ಯಾವ ಜ್ಯೋತಿಷ್ ಶಬ್ದ ಸಮನ್ವಯ? ನಿಮಗೆ ಫಲಿಮಾರಿನಲ್ಲಿ ಬಂದವರಿಗೆ ಗೊತ್ತಿರಬಹುದು. ವಸಂತೆ ವಸಂತೆ ಜ್ಯೋತಿಷ ಯಜೇತ ಅಂತ ಒಂದು ವಾಕ್ಯ. ಈ ವಾಕ್ಯ ಸಮಗ್ರವಾಗಿ ಏನು ಹೇಳುತ್ತೆ ಅಂದರೆ, ವಸಂತಕಾಲದಲ್ಲಿ ಜ್ಯೋತಿಷ್ಠೋಮಯಾಗ ಮಾಡ್ರಿ ಅಂತ. ಆದರೆ ಆಚಾರ್ಯರ ಈ ಅಧಿಕರಣದಲ್ಲಿ ಆಚಾರ್ಯರು ಹೇಳಿದ ಅರ್ಥ ಏನು ಅಂದರೆ, ವಸಂತೆ ದೇವರಿಗೆ, ಹೇ ವಸಂತೆ, ಹೇ ಜ್ಯೋತಿಷ, ಹೇ ಆಯಜೇತ. ಒಂದೊಂದು ಶಬ್ದಗಳು ದೇವರ ಸಹಸ್ರನಾಮ ಥರ. ವಿಶ್ವಂ ವಿಷ್ಣುರು ವಷಟ್ಕಾರ ಅಂತಿದ್ದಂಗೆ ವಸಂತೆ ವಸಂತೆ ಅದು ಸಂಬೋಧನೆ. ಅದು ದೇವರನ್ನು ಸಂಬೋಧನೆ ಮಾಡಿ ಅವನ ಗುಣಗಳನ್ನು ಹೇಳ್ತದೆ. ಹೀಗೆ ಜ್ಯೋತಿ ಅಂದರೆ ಜ್ಯೋತಿಷ ಅಂತ ಇಲ್ಲಿದೆ ನೋಡಿ. ಆ ಜ್ಯೋತಿಷ್ ಶಬ್ದವನ್ನು ಹಿಂದು ಮುಂದಿನ ಶಬ್ದಗಳ ಜೊತೆ ಎಲ್ಲ ಶಬ್ದಗಳು ವೇದದಲ್ಲಿ ಪರಮಾತ್ಮ ವಾಚಕ. ನೋಡಿ, ಅಹರಹ ಸಂಧ್ಯಾಮುಪಾಸೀತ ವೇದದ ವಿಧಿ. ಅರ್ಥ ಏನು? ಆ ಪ್ರತಿದಿನವೂ ಸಂಧ್ಯಾವಂದನೆಯನ್ನು ಮಾಡಿರಿ ಅಂದರೆ ಈ ಅರ್ಥ ಅಲ್ಲ. ಅಹಹ ಅಹಹ ಸಂಧ್ಯಾಂ ಉಪಾಸೀತ ದೇವರು, ಅಲ್ಲಿಗೆ ಸಂಧ್ಯಾವಂದನೆ ಮಾಡಬೇಕಾಗಿಲ್ಲ ನೋಡ್ರಿ, ಎಲ್ಲ ದೇವರೇ. ಅದಕ್ಕೆ ವೇದದ ಅಗ್ನಿಂ ಈಳೆ ಪುರೋಹಿತಂ ಎಲ್ಲ ಶಬ್ದಗಳು ಭಗವದ್ವಾಚಕ. ಅದು ವಿಷ್ಣು ಸಹಸ್ರನಾಮ ಇಡೀ ವೇದ. ಹೀಗೆ ಈ ಅರ್ಥವನ್ನು ಈ ಜ್ಯೋತಿರಧಿಕರಣಕ್ಕೆ ಆಚಾರ ಮಾಡಿದ್ದಾರೆ. ಇದನ್ನು ಪದ ಸಮನ್ವಯ ಅಂತ ಕರೀತೇವೆ. ಬ್ರಹ್ಮನಲ್ಲಿ ಪದ ಸಮನ್ವಯ, ವೇದದ ಒಂದೊಂದು ಪದಗಳನ್ನು ಪರಮಾತ್ಮ ವಾಚಕ ಅಂತ ಸಮನ್ವಯ ಮಾಡೋದು. ಇದು ವೇದಕ್ಕೂ ಒಂದು ಅರ್ಥ. ಇದೇ ಅರ್ಥ ಹೇಳಿಬಿಟ್ರೆ ಸಂಧ್ಯಾವಂದನೆ ಕೈ ಬಿಟ್ಬಿಡ್ತೀವಿ ನಾವು. ಇನ್ನೊಂದು ಅರ್ಥ ಇದೆ ಅದಕ್ಕೆ. ಅಹರಹ ಸಂಧ್ಯಾಮುಪಾಸೀತ ಅಂದರೆ ಸಂಧ್ಯಾವಂದನೆ ಮಾಡಿರಿ ಅಂತ. ಅಲ್ಲ, ಇವಾಗ ಭಗವತ್ಪರತ್ವ ಹೋಯ್ತಲ್ಲ, ಅಂದರೆ ಭಗವತ್ ಪ್ರೀತಿಗಾಗಿ ಸಂಧ್ಯಾವಂದನೆ ಮಾಡಿರಿ, ಆವಾಗ ಭಗವತ್ಪರ ಬಂತು ನೋಡಿ. ಇದನ್ನು ವಾಕ್ಯ ಸಮನ್ವಯ ಅಂತೀವಿ. ವಸಂತೆ ವಸಂತೆ ಜ್ಯೋತಿಷ ಯಜೇತ, ವಸಂತ ಕಾಲದಲ್ಲಿ ಜ್ಯೋತಿರ್ಯಾಗವನ್ನು ಮಾಡುವ ಮೂಲಕ ಭಗವಂತನ ಪ್ರಸಾದಕ್ಕೆ ಪಾತ್ರರಾಗರಿ ಅಂತ ಅರ್ಥ. ಹೀಗೆ ಆ ವಾಕ್ಯಕ್ಕೆ ಎರಡು ಮುಖ. ಒಂದು ಸಮಗ್ರ ವಾಕ್ಯ, ಬೇರೆ ಬೇರೆ ಯಾಗಗಳನ್ನು ಹೇಳ್ತಾ ಈ ಯಾಗವನ್ನು ಮಾಡುವ ಮೂಲಕ ಅಂತಃಕರಣ ಶುದ್ಧಿಯನ್ನು ಮಾಡಿಕೊಂಡು ನೀವು ಜ್ಞಾನಕ್ಕೆ ಅಧಿಕಾರವನ್ನು ಪಡೆಯಿರಿ, ಇದು ವಾಕ್ಯ ಸಮನ್ವಯ. ಇನ್ನೊಂದು ವಸಂತೆ ವಸಂತೆ, ಒಂದೊಂದು ಪದಗಳು ದೇವರಿಗೆ ವಾಚಕ ಅಂತ. ಹೀಗೆ ವೇದಗಳಲ್ಲಿ ಪದ ಸಮನ್ವಯ ಅಂತ ಒಂದು ಮುಖದ ಅರ್ಥ, ವಾಕ್ಯ ಸಮನ್ವಯ ಅಂತ ಇನ್ನೊಂದು ರೀತಿಯ ಅರ್ಥ ಅಂತ. ಇದು ಎರಡು ಅರ್ಥಗಳು ವೇದಕ್ಕೆ ಇದೆ ಅಂತ. ಇದು ನಿಮ್ಮ ಕಪೋಲ ಕಲ್ಪಿತ ಆಯಿತು, ಎಲ್ಲಿ ವೇದದಲ್ಲಿ ಹಾಗೆ ಹೇಳಿದೆ ಅಂತ ಪ್ರಶ್ನೆ. ಇದನ್ನು ಆಚಾರ್ಯ ಮಾಡಿಕೊಂಡಿದ್ದಾರೆ. ಟೀಕಾಕೃತ್ಪಾದರು ಆ ಪ್ರಶ್ನೆ ಕೊಟ್ಟು ಅದಕ್ಕೆ ಉತ್ತರವನ್ನು ಆಚಾರ್ಯ ಕೊಟ್ಟಿದ್ದಾರೆ. ವೇದವೇ ಹೇಳಿದೆ ಅಂತ ನಮ್ಗೆ ಕಾಣಿಸೋದಿಲ್ಲ. ಯಾವ ವೇದ ಹೇಳಿದೆ ಅಂದರೆ, ಕಶ್ಚಂದಸಾಂ ಯೋಗಮಾವೇದ ಧೀರ. ಧೀರ ಅಂದರೆ ಜ್ಞಾನಿ. ವೈದಿಕ ಶಬ್ದಗಳ ಯೋಗವನ್ನು, ಯೋಗ ಅಂದರೆ ನಮ್ಮ ಕನ್ನಡದ ಯೋಗ ಅಲ್ಲ, ಅದು ಪರಮಾತ್ಮನ ವಾಚಕತ್ವವನ್ನು ಯಾರು ತಿಳಿದಾರೋ? ಹಾಗಾದರೆ ಯಾರು ತಿಳಿದಾರೋ ಅಂದರೆ ಆ ಒಂದೊಂದು ಶಬ್ದಗಳಿಗೂ ವಾಚ್ಯನಾದವನು ಯಾರು? ಪರಮಾತ್ಮ. ಅದನ್ನು ಯಾರಿಗೆ ತಾನೇ ತಿಳಿಯೋಕ್ಕೆ ಸಾಧ್ಯ ಅಂತ. ಇದರಿಂದ ಏನು ಹೇಳ್ತೀವಿ? ವೇದದ ಒಂದೊಂದು ಶಬ್ದಗಳು ಪರಮಾತ್ಮ ವಾಚಕ, ಆದರೆ ಅದನ್ನು ತಿಳ್ಕೊಳ್ಳೋದು ಬಹಳ ಕಷ್ಟ ಅಂತ. ಆಯಿತಾ? ಹಾಗಾದರೆ ಮತ್ತೆ ಹೇಳಿ ಏನು ಪ್ರಯೋಜನ? ಯಾರಿಗೂ ತಿಳ್ಕೊಳ್ಳೋಕ್ಕಾಗಲ್ಲ ಅಂದರೆ ಅಲ್ಲೇ ಉತ್ತರ. ಕಶ್ಚಂದಸಾಂ ಯೋಗಮಾವೇದ ಧೀರ. ಇಲ್ಲಿ ಕಹ ಅಂದರೆ ಮೊದಲನೇದಲ್ಲಿ ಕ್ವಶನ್, ಯಾರು ಅಂತ. ಇವಾಗ ಕಹ ಅಂದರೆ ಬ್ರಹ್ಮದೇವರು ಅಂತ ಅರ್ಥ. ಈ ವೈದಿಕ ಒಂದೊಂದು ಶಬ್ದಗಳಿಗೂ ಎಟಿಮಾಲಜಿ, ವ್ಯುತ್ಪತ್ತಿ ಸಹಿತ ಅರ್ಥವನ್ನು ಧೀರ ಕಹ ವೇದ, ಜ್ಞಾನಿಯಾದ ಬ್ರಹ್ಮದೇವರಿಗೆ ಅದು ತಿಳಿಯೋಕ್ಕೆ ಸಾಧ್ಯ. ಅದರ ಮೇಲೆ ಟೀಕಾಕೃತ್ಪಾದರು ಒಂದು ಸಾರಸ್ಯದ ಪ್ರಶ್ನೆ ಮಾಡಿಕೊಂಡಿದ್ದಾರೆ. ಏಕಸ್ಯ ಪ್ರತಿಭಾತಂತು ಕೃತಕಾನ್ ನ ವಿಶಿಷ್ಯತೆ ಅಂತ. ನೋಡಿ, ಇಲ್ಲೆಲ್ಲ ಕೂತಿದ್ದೀವಿ, ನನಗಿಲ್ಲೊಂದು ಹಾವು ಕಾಣಿಸ್ತು, ಏನಂತೀರಿ?
ನಿಮಗೆ ಯಾರೂ ಕಾಣಿಸಲ್ಲ, ನನಗೆ ಹಾಗೆ ಕಾಣಿಸ್ತಾ ಇದೆ. ಹರಿಹಚರಿಗೆ ಭ್ರಮೆ ಅಂತೀರಿ ನೀವು ನೋಡಿ. ಒಬ್ಬನಿಗೆ ಕಂಡಿದ್ದು ಸುಳ್ಳು ಅಂತ ಅರ್ಥ. ನೂರಾರು ಜನ ಇರುವಾಗ ಒಬ್ಬನಿಗೆ ಕಂಡ್ರೆ ಅದು ಸುಳ್ಳು. ವೇದದ ಒಂದೊಂದು ಶಬ್ದಗಳು ಬ್ರಹ್ಮನ ಹೆಸರುಗಳು ಅಂತ ಯಾರಿಗೆ ಕಾಣೋದು? ಚತುರ್ಮುಖ, ಅದು ಕೃತಕ, ಅದು ಡೂಪು ಅಂತ. ಬ್ರಹ್ಮದೇವರು ಕಾಣೋದಂದರೆ ಒಬ್ಬರು ಬ್ರಹ್ಮದೇವರು ಇರೋದಾ? ಅನಂತ ಸೃಷ್ಟಿಗಳನ್ನು ಇಟ್ಕೊಂಡೆ ಅನಂತ ಬ್ರಹ್ಮದೇವರು ಇದ್ದಾರೆ. ಅದನ್ನ ಕೃತಕ ಅನ್ಬೇಡ್ರಿ, ನಮಗೆ ತಿಳಿಯೋ ಸಾಮರ್ಥ್ಯ ಇಲ್ಲ ಅನ್ರಿ. ಹೀಗೆ ಸಕಲ ಶಬ್ದಗಳಿಗೂ ಬ್ರಹ್ಮವಾಚಕತ್ವವನ್ನು ಆಚಾರ್ಯರ ಮುಖ್ಯ ಸಿದ್ಧಾಂತ ಇದು. ಈ ಅಧಿಕರಣದಲ್ಲಿ ಸಮರ್ಥನೆ ಮಾಡಿದರು. ಆ ಸಂದರ್ಭದಲ್ಲಿ ಆಚಾರ್ಯರು ನಮ್ಮ ದ್ವೈತ ಸಿದ್ಧಾಂತದ ರೀತಿಯಿಂದ ಶಬ್ದಗಳು ಎಷ್ಟು ಥರ ಅಂತ ವಿವರಣೆ ಕೊಟ್ಟರು. ಉಳಿದವರು ಶಬ್ದಗಳನ್ನು ಯೋಗ ರೂಢ, ಯೋಗರೂಢ, ಯೌಗಿಕ ರೂಢ ಅಂತ 4 ವಿಧ ಅಂತಾರೆ. ಯೋಗ ಅಂದರೆ ಅದನ್ನು ಯಾರಿಗೆ ಬೇಕಾದರೂ ಅಪ್ಲೈ ಮಾಡ್ಬೋದು ನೀವು. ಉದಾಹರಣೆಗೆ ಪಾಚಕ ಅನ್ನೋ ಶಬ್ದ ಇದೆ, ಅದು ಒಬ್ಬರಿಗೆ ಮೀಸಲಲ್ಲ. ಯಾರ್ಯಾರು ಅಡುಗೆ ಮಾಡ್ತಾರೋ ಅವರಿಗೆಲ್ಲ ಪಾಚಕ ಅಂತೀವಿ. ಯಾಕೆ? ಅಲ್ಲಿ 2 ಪೋರ್ಷನ್ ಇದೆ. ಪಾಚ ಕ. ಪಾಚ ಅಂದರೆ ಪಚಧಾತು, ಅಡಿಗೆ ಕ ಮಾಡುವವನು. ಯಾರು ಮಾಡ್ತಾರೋ ಅವರಿಗೆಲ್ಲ ಅಪ್ಲಿಕೇಬಲ್. ಇದನ್ನು ಯೌಗಿಕ ಶಬ್ದಗಳು ಅಂತಾರೆ ಇಂಥದ್ದನ್ನು. ಆಯಿತಾ? ಯಾಜ್ಞಿಕರು, ಪಾಚಕರು, ಅಧ್ಯಾಪಕರು, ಕುಂಭಕಾರ, ಇದೆಲ್ಲ ಶಬ್ದಗಳು ಯೌಗಿಕ ಶಬ್ದಗಳು. ಇದನ್ನು ಯಾರಿಗೆ ಆ ಕೆಲಸ ಯಾರು ಮಾಡ್ತಾನೋ ಅವನಿಗೆ ಪ್ರಯೋಗ ಮಾಡ್ತೀವಿ, ಯೌಗಿಕ. ರೂಢ ಶಬ್ದ ಅಂತಿದೆ. ಉದಾಹರಣೆಗೆ ಇದನ್ನು ಪುಸ್ತಕ ಅಂತ ಕರಿತೀವಿ. ಪುಸು ತ ಕ, ಇದಕ್ಕೆ ಹೆಸರಿಟ್ಟಿದ್ದಾರೆ. ನಮ್ಮಪ್ಪ ನಮಗೆ ಹೆಸರಿಟ್ಟಂಗೆ. ಆಯಿತಾ? ಇದನ್ನು ರೂಢ ಅಂತ ಕರಿತೀವಿ. ಅದನ್ನು ಪರ್ಟಿಕ್ಯುಲರ್ ಅದಕ್ಕೆ ಯೂಸ್ ಮಾಡಬೇಕು, ಅದನ್ನು ಬೇರೆದಕ್ಕೆ ಯೂಸ್ ಮಾಡೋಂಗಿಲ್ಲ ಆ ಶಬ್ದವನ್ನು. ಇದನ್ನು ರೂಢ ಅಂತ ಕರಿತೀವಿ. ಯೋಗ ರೂಢ ಅಂದರೆ ಇವೆರಡರ ಮಿಕ್ಸ್. ಉದಾಹರಣೆಗೆ ಪಂಕಜ, ಇಲ್ಲಿ 2 ಶಬ್ದ ಇದೆ. ಪಂಕ ಅಂದರೆ ಒಂದು, ಜ ಅಂದರೆ ಇನ್ನೊಂದು. ಪಂಕ ಅಂದರೆ ಕೆಸರು, ಜ ಅಂದರೆ ಹುಟ್ಟುವಂಥದ್ದು. ಕೆಸರಿನಲ್ಲಿ ಹುಟ್ಟುವಂಥದ್ದು ಯಾವುದು? ಹುಳುನು ಹುಟ್ಟುತ್ತೆ, ಕಪ್ಪೆನೂ ಹುಟ್ಟುತ್ತೆ, ಅದಕ್ಕೆ ಹೆಸರಿಲ್ಲ. ಪದ್ಮ ನೋಡಿ, ಅಲ್ಲಿಗೆ ಪಂಕಜ ಅನ್ನೋದು ಪುಸ್ತಕ ಅನ್ನೋ ಹೆಸರಿನಂತೂ ಆಯಿತು. ಯಾಕೆಂದರೆ ಹೆಸರಿನಲ್ಲಿ ಹುಟ್ಟೋ ಎಲ್ಲದಕ್ಕೂ ಆ ಪ್ರಯೋಗ ಮಾಡಲ್ಲ ನಾವು, ಹೂವಿಗೆ ಮಾತ್ರ ಮಾಡೋದು. ಅಲ್ಲಿಗೆ ಯೋಗನೂ ಬೇಕು, ರೂಢಿನೂ ಬೇಕು, 2 ಮಿಕ್ಸ್. ಅದನ್ನು ಯೋಗ ರೂಢ ಅಂತ ಕರೀತಾರೆ. ಇನ್ನೊಂದು ಯೌಗಿಕ ರೂಢ ಅಂತ ಬೇರೆಯವರು ಹೇಳ್ತಾರೆ, ನಮ್ಮಲ್ಲಿಲ್ಲ. ಯೌಗಿಕ ರೂಢ ಅಂದರೆ ಯೋಗ ರೂಢ, ಯೌಗಿಕ ರೂಢ. ಅಲ್ಲಿ ಅವು ಒಂದು ವ್ಯತ್ಯಾಸ ಅಲ್ಲಿ. ಅದಕ್ಕೆ ಬಹಳ ಅಪರೂಪದ ಉದಾಹರಣೆಗಳು. ಉದಾಹರಣೆಗೆ ನೋಡಿ, ಉದ್ಭಿತ್ ಅನ್ನೋ ಪದ. ಉದ್ಭಿತ್ ಅಂದರೆ ಭೂಮಿಯನ್ನು ಸೀಳಿ ಮೇಲಕ್ಕೆ ಬರ್ತದೆ ಅಂತ. ನೀವು ಬೀಜ ಹಾಕಿದರೆ ಅದು ಭೂಮಿಯನ್ನು ಒಡೆದು ಮೇಲುಗಡೆ ಮೊಳಕೆ ಬರ್ತದೆ. ತರುಗುಲ್ಮಾದಯ ಅಂತ ಅರ್ಥ ಉದ್ಭಿತ್ ಶಬ್ದಕ್ಕೆ. ಅಂದರೆ ಮರಗಿಡಗಳು ಅಂತ ಅರ್ಥ ಉದ್ಭಿತ್ ಶಬ್ದಕ್ಕೆ. ಉದ್ಭಿದ ಯಜೇತ ಪಶುಕಾಮಹ. ಇಲ್ಲಿ ಉದ್ಭಿದ ಅಂದರೆ ಉದ್ಭಿತ್ ಎಂಬ ಯಾಗ ಅಂತ ಅರ್ಥ. ಇಲ್ಲಿ ಉದ್ಭಿತ್ ಅಂದರೆ ಮರಗಿಡಗಳು ಅಂತ ಅರ್ಥ ಅಲ್ಲ. ಯಾಗ ಅನ್ನೋದು ಒಂದು ಅರ್ಥ, ಅದು ರೂಢ. ಆ ಯಾಗಕ್ಕೆ ಉದ್ಭಿತ್ ಅನ್ನೋ ಶಬ್ದ ಯಾಕೆ ಬಂತು? ಅರೆ ಇಟ್ಟಿದೆ ವೇದ, ನಾವು ಒಪ್ಕೊಳ್ಬೇಕು, ಮುಗೀತು. ರೂಢ, ರೂಢಿಯಿಂದ ಒಂದು ಅರ್ಥ. ಯೋಗದಿಂದ ಉದ್ಭಿತ್, ಭೂಮಿಯನ್ನು ಸಿಡಿ ಬರುವಂಥದ್ದು. ಈ ಯೋಗದಿಂದ ಏನರ್ಥ ಕೊಡುತ್ತೆ? ಅದು ಮರಗಿಡಗಳು ಅನ್ನರ್ಥ ಕೊಡುತ್ತೆ. ರೂಢಿಯಿಂದ ಒಂದರ್ಥ, ಯೋಗದಿಂದ ಮತ್ತೊಂದರ್ಥ. ಇದನ್ನು ಯೌಗಿಕ ರೂಢ ಅಂತ ಹೇಳ್ತಾರೆ. ಯೋಗ ರೂಢದಲ್ಲಿ ಯೋಗ ರೂಢಿ 2ರಿಂದ ಸಿಗೋದು ಒಂದೇ ಅರ್ಥ, ಕಮಲ ಅಂತ ಮುಗೀತು. ಇಲ್ಲಿ ಯೋಗದಿಂದ ಒಂದು, ರೂಢಿಯಿಂದ ಇನ್ನೊಂದು. ಹೀಗೆ ಯೌಗಿಕ ರೂಢ, ಯೋಗರೂಢ, ಯೌಗಿಕ ರೂಢ ಅಂತ ಶಬ್ದಗಳು 4 ವಿಧ. ಇದನ್ನು ಕಟ್ ಮಾಡಿದರು ಆಚಾರ್ಯ. ಇದನ್ನು ಬಿಟ್ಟು ಇನ್ನೆರಡು ಆ್ಯಡ್ ಮಾಡಿದರು ಆಚಾರ್ಯ. ಮಹಾಯೋಗ ವಿದ್ವದ್ರೂಢಿ ಅಂತ. ಅಲ್ಲಿಗೆ 5 ಆಯಿತು ನಮ್ಮಲ್ಲಿ ಶಬ್ದ. ಯೋಗ,
ರೂಢ, ಯೋಗರೂಢ, ಮಹಾಯೋಗ, ವಿದ್ವದ್ರೂಢಿ. ಯೋಗ ರೂಢದಲ್ಲಿ ಒಂದು 2 ವೆರೈಟಿ ಹೆಚ್ಚು ಮಾಡಿದೆ. ಇದು ದೇವರಿಗೋಸ್ಕರ. ಮಹಾಯೋಗ ಅಂದರೆ ಗೊತ್ತು ನಿಮಗೆ, ಇನ್ನು ನಾವು ಯೋಗ ನೋಡಿದ್ವು. ಯಾವುದು? ಪಾಚಕ, ಅಡಿಗೆ ಮಾಡುವವನು ಅಂತ. ಇಂದ್ರ ಅನ್ನೋ ಶಬ್ದ ಇದು ಯೋಗನೋ ರೂಢನೋ ಹೇಳಿ? ಹಾಂ, ಇಂದ್ರ ಅಂದರೆ ಇದಿ ಪರಮೈಶ್ವರಿಯೇ, ಆಳುವ ಸಾಮರ್ಥ್ಯ ಇರುವವನು ಅಂತ ಅರ್ಥ. ಇಂದ್ರನೂ ಆಳ್ತಾನೆ, ನಮ್ಮ ದೇಶದ ಪ್ರಧಾನಿಯೂ ಆಳ್ತಾನೆ, ದೇವರು ಆಳ್ತಾನೆ. ನಮ್ಮ ದೇಶದ ಪ್ರಧಾನಿ ಆಳೋದು ನಮ್ಮ ದೇಶವನ್ನು ಮಾತ್ರ. ಇಂದ್ರ ಆಳೋದು ಭೂಹು ಭುವಃ ಸ್ವಹ. ದೇವರು ಆಳೋದು 14 ಲೋಕಗಳನ್ನು. ಅಲ್ಲಿಗೆ ಆಳುವ ಏರಿಯಾ ಹೆಚ್ಚು ಯಾರಿಗಿರೋದು? ಇದನ್ನು ಮಹಾಯೋಗ ಅಂತ ಕರೀತೇವೆ. ಇಂದ್ರ ಶಬ್ದದ ಅರ್ಥ ಆಳುವ ಸಾಮರ್ಥ್ಯ. ಈ ಸಾಮರ್ಥ್ಯ ಅತ್ಯಧಿಕವಾಗಿ ಯಾರಿಗಿದೆಯೋ ಅವನಲ್ಲಿ ಮಹಾಯೋಗ ಅಂತ ಕರಿತೇವೆ. ನಾವು ಶ್ರೀಮಂತರು, ಆಯಿತಾ? ಅದಾನಿನೂ ಶ್ರೀಮಂತ. ನಮ್ಮಲ್ಲಿ ಅಬ್ಬಮ್ಮ ಅಂತ ಇದ್ದರೆ ಬ್ಯಾಂಕ್ ಬ್ಯಾಲೆನ್ಸು ಒಂದು 2-3 ಲಕ್ಷ ಇರ್ಬೋದು. ಅದಾನಿ ಹಾಗ ನಂಬರ್ 3 ಅವನು ನೋಡಿ. ಆದರೆ ಶ್ರೀಮಂತ ಅನ್ನೋ ಶಬ್ದ ಮುಖ್ಯವಾಗಿ ಅಪ್ಲಿಕೇಬಲ್ ಅಂಥವರಿಗೆ. ಹಾಗೆ ಇಂದ್ರ ಅನ್ನೋ ಶಬ್ದ ಮಹಾಯೋಗ ವೃತ್ತಿಯಿಂದ ಅದು ಪರಮಾತ್ಮ ವಾಚಕ. ನಮ್ಮಲ್ಲೆಲ್ಲ ಉಳಿದವರೆಲ್ಲ ಯೋಗ. ಯೋಗಕ್ಕೂ ಮಹಾಯೋಗಕ್ಕೂ ವ್ಯತ್ಯಾಸ ಇದೆ. ಒಂದು ಕಾರಣ ಇದು. ಮಹಾಯೋಗಕ್ಕೆ ಇನ್ನೊಂದು ರೀಸನ್ ಆಚಾರ್ಯ ಇಲ್ಲಿ ಕೊಟ್ಟಿರೋದು, ಪ್ರವೃತ್ತಿ ನಿಮಿತ್ತ ಸ್ವಾತಂತ್ರ್ಯಂ. ಈ ಸ್ವರ್ಗದ ಒಡೆಯ ಶಚೀಪತಿ ಇಂದ್ರ ಇದ್ದಾನಲ್ಲ, ಅವನಿಗೆ ಆಳುವ ಶಕ್ತಿ ಕೊಟ್ಟವನು ಯಾರು? ಅವನು. ಅವನಿಗೆ ಆಳುವ ಶಕ್ತಿ ಕೊಟ್ಟವನು ಯಾರು? ಆ ಪ್ರವೃತ್ತಿ ನಿಮಿತ್ತದ ಸ್ವಾತಂತ್ರ್ಯ ಅವನಲ್ಲಿದೆ. ಆದ್ದರಿಂದ ಮಹಾಯೋಗ. ಪ್ರವೃತ್ತಿ ನಿಮಿತ್ತ ಪ್ರಾಚುರ್ಯಂ, ಪ್ರವೃತ್ತಿ ನಿಮಿತ್ತ ಸ್ವಾತಂತ್ರ್ಯಂ. ಇವೆರಡಿದ್ದರೆ ಅವನಲ್ಲಿ ಮಹಾಯೋಗ ಅಂತ ಕರೀತೇವೆ. ಇದು ದೇವರಿಗೆ ಮಾತ್ರ ಮೀಸಲಿಟ್ಟ ಒಂದು ವೃತ್ತಿ. ರೂಢಿ. ರೂಢಿ ಅಂದರೆ ಲೋಕದಲ್ಲಿ ಸೂರ್ಯ ಅಂತ ಕರಿತೇವೆ, ಚಂದ್ರ ಅಂತ ಕರಿತೇವೆ, ಇದು ರೂಢಿ. ಪುಸ್ತಕ ಇಲ್ಲಿ ರೂಢಿ. ಆದರೆ ಬ್ರಹ್ಮದೇವರಿಗೆ ಪುಸ್ತಕ ಅಂತ ಕರೆದ ಕೂಡಲೇ ಕೈ ಮುಗಿತಾರೆ ಅವರು. ಅವರಿಗೆ ಜ್ಞಾಪಕ ಆಗೋದು ದೇವರು. ನೋಡಿ, ನೀವು ಯಾವುದೇ ಶಬ್ದ ಹೇಳಿ ಅವರಿಗೆ ಥಟ್ಟ ಶಬ್ದದಿಂದ ದೇವರು ಹೊಡಿತಾನೆ. ನಮಗೆಲ್ಲ ಪುಸ್ತಕ ಅಂದ ಕೂಡಲೇ ಈ ಪುಸ್ತಕ ಅಲ್ವಾ? ನಾವು ಅಜ್ಞರು. ಅಜ್ಞರ ರೀತಿಯಿಂದ ಒಂದು ಶಬ್ದದಿಂದ ಒಂದು ಅರ್ಥ ತಿಳಿದರೆ ಅದನ್ನು ಅಜ್ಞರೂಢಿ ಅಂತ ಕರಿತೀವಿ. ಪ್ರಾಜ್ಞರ ದೃಷ್ಟಿಯಿಂದ ಯಾವುದೇ ಶಬ್ದ ಕೇಳಿದರೂ ಅವರಿಗೆ ಆ ಶಬ್ದದಿಂದ ಯಾವುದು ಫ್ಲ್ಯಾಶ್ ಆಗುತ್ತೆ? ಅದನ್ನು ವಿದ್ವದ್ರೂಢಿ ಅಂತ ಕರೀತಾರೆ. ಆಯಿತಾ? ಕವಯೋ ವದಂತಿ ಅಂತ. ಅದರಿಂದ ಸಕಲ ಶಬ್ದಗಳೂ ಕೂಡ ಕವಿಗಳು ಬ್ರಹ್ಮವಾಚಕ ಅಂತ ಹೇಳ್ತಾರೆ ಅಂತ. ಕವಿಗಳು ಅಂದರೆ ಜ್ಞಾನಿಗಳು. ಹೀಗೆ ಪರಮಾತ್ಮನಲ್ಲಿ 2 ರೀತಿಯಿಂದ ಶಬ್ದಗಳು ಪ್ರವೃತ್ತವಾಗ್ತವೆ. ಒಂದು ಮಹಾಯೋಗ, ಇನ್ನೊಂದು ವಿದ್ವದ್ರೂಢಿ. ಹೀಗೆ ಇವಾಗ ಇದು ಇಷ್ಟು ಸ್ಥೂಲ ತಿಳ್ಕೊಳ್ಳಿ. ಇವಾಗ ಈ ಪುಸ್ತಕ ಅನ್ನೋ ಶಬ್ದ ಇದೆ, ಇದು ರೂಢನೋ ಯೋಗನೋ? ರೂಢ. ರೂಢ ಮಾತ್ರ. ದೇವರಲ್ಲಿ ಕೇವಲ ರೂಢ ಮಾತ್ರ ಇರುವ ಶಬ್ದವೇ ಇಲ್ಲ. ಅವನಲ್ಲಿ ರೂಢ ಇದ್ದರೆ ಅದ್ರ ಜೊತೆ ಯೋಗ ಸೇರಿಕೊಂಡಿರುತ್ತೆ. ಆದ್ದರಿಂದ ಮಹಾಯೋಗ ವಿದ್ವದ್ರೂಢಿಯಿಂದ ಕೆಲವು ಶಬ್ದಗಳು ಅವನನ್ನು ಹೇಳ್ತವೆ, ಮಹಾಯೋಗದಿಂದ ಅವನನ್ನು ಶಬ್ದಗಳು ಹೇಳ್ತವೆ. ಕೇವಲ ರೂಢಿಯಿಂದ ಹೇಳುವ ಶಬ್ದಗಳು ಅವನಿಗೆ ನಂಬಿಕೆ ವಾಸ್ತೆ ಅಂತಲ್ಲ, ಹಾಗೆ ಶಬ್ದಗಳಿಲ್ಲ ಅವನಿಗೆ. ಅವನನ್ನು ಪ್ರತಿಯೊಂದು ಶಬ್ದಗಳು ಹೇಗೆ ಹೇಳ್ತವೆ? ಮಹಾಯೋಗ ವಿದ್ವದ್ರೂಢಿ. ಇನ್ನೊಂದು ಮಹಾಯೋಗ. ರೂಢಿ ಬಿಡಿ, ಮಹಾಯೋಗ.
ಎರಡೇ ವೃತ್ತಿ, ಇನ್ನೊಂದಿಲ್ಲ. ಯಾವುದಿಲ್ಲ? ಮಹಾರೂಢಿ, ವಿದ್ವದ್ರೂಢಿ ಮಾತ್ರ ಇರುವ ಶಬ್ದ ದೇವರಲ್ಲಿ ಇಲ್ಲ. ಮಹಾಯೋಗದ ಜೊತೆ ಬೆರೆತ ವಿದ್ವದ್ರೂಢಿ ಇದೆ ಹೊರತು ಬರೇ ವಿದ್ವದ್ರೂಢಿ, ಪುಸ್ತಕ ಅನ್ನೋ ಶಬ್ದವು ಬರೇ ರೂಢ ಇದ್ದಂಗೆ ದೇವರಲ್ಲಿ ಬರೇ ವಿದ್ವದ್ರೂಢಿಯಿಂದ ಇರುವ ಶಬ್ದಗಳೇ ಇಲ್ಲ. ಯಾಕಿಲ್ಲ ಅಂದರೆ ಸಕಲ ಶಬ್ದವಾಚ್ಯ ಪರಮಾತ್ಮ ಅಂತ ಅನ್ನೋ ಕಾನ್ಸೆಪ್ಟ್ ಯಾಕೆ ಆಚಾರ್ಯರು ತಂದರು? ಸಕಲ ಶಬ್ದ ಅಂದರೆ ವೇದದ ಸಕಲ ಶಬ್ದಗಳು. ವೇದದಲ್ಲಿ ಎಷ್ಟು ಶಬ್ದ ಇದೆ? ಅನಂತ ವೈ ವೇದಾಃ, ಅನಂತ ಶಬ್ದಗಳಿದೆ. ಈ ಅನಂತ ಶಬ್ದಗಳಿಗೆ ನೀವು ಯೋಗವೃತ್ತಿಯನ್ನು ಮಾಡಿದ್ರೆ, ಯೋಗವೃತ್ತಿ ಅಂದರೆ ಅದಕ್ಕೊಂದು ಗುಣ ಸಿಗುತ್ತೆ. ಪಾಚಕ ಅಂದರೆ ಅಡಿಗೆ ಮಾಡುವವನು, ಒಂದು ಕ್ವಾಲಿಫಿಕೇಷನ್ ಬಂತು ಅವನಿಗೆ. ಯೋಗವೃತ್ತಿ ಮಾಡಿದರೆ ಶಬ್ದಕ್ಕೆ ಒಂದು ಗುಣ ಸಿಗುತ್ತೆ. ಬರೀ ರೂಢಿಯಾದರೆ ಶಬ್ದ ಆಯಿತು ಅಷ್ಟೇ, ಗುಣ ಸಿಗಲ್ಲ. ನಾವು ಸಕಲ ಶಬ್ದ ಸಮನ್ವಯ ಮಾಡೋದು ಯಾತಕ್ಕೋಸ್ಕರ? ಸಕಲ ಗುಣಪೂರ್ಣತ್ವ ಸಿದ್ಧಿಗೋಸ್ಕರ. ಬರೇ ರೂಢಿ ಹೇಳಿದರೆ ಈ ಪರ್ಪಸ್ ನಮಗೆ ಸರ್ವ್ ಆಗಲ್ಲ, ಈ ಉದ್ದೇಶ ಸಿದ್ಧಿಯಾಗಲ್ಲ. ಆದ್ದರಿಂದ ದೇವರಲ್ಲಿ ಎರಡೇ ರೀತಿಯಿಂದ ಶಬ್ದವು ಪ್ರವೃತ್ತಿಯಾಗತ್ತೆ. ಒಂದು ವಿದ್ವದ್ರೂಢಿ ಸಹಿತ ಮಹಾಯೋಗ ವೃತ್ತಿ, ಇನ್ನೊಂದು ಮಹಾಯೋಗ. ಹೀಗೆ ಶಬ್ದಗಳು 5 ವಿಧ ಅಂತ ಆಚಾರ್ಯರ ಲೆಕ್ಕ. ಒಂದು ಯೋಗ ರೂಢ, ಯೋಗರೂಢ, ಇದು ಲೋಕದಲ್ಲಿ. ಪರಮಾತ್ಮನಿಗೆ 2, ರೂಢಿ ವಿದ್ವದ್ರೂಢಿ ಮಹಾಯೋಗ, ಹೀಗೆ 5 ವಿಧ. ಇದನ್ನು ಮುಖ್ಯ ವೃತ್ತಿ ಅಂತ ಕರಿತೇವೆ. ಆಯಿತಾ? ಅಮುಖ್ಯ ವೃತ್ತಿ ಅಂತಿದೆ. ಒಂದು ಶಬ್ದಕ್ಕೆ ಪ್ರಸಿದ್ಧವಾದ ಒಂದು ಅರ್ಥ, ಅಪ್ರಸಿದ್ಧವಾದ ಒಂದು ಅರ್ಥ ಇರ್ತದೆ. ನಿಮಗೆ ತಿಳಿಯುವಂಗೆ ಹೇಳೋದಾದರೆ ತೈಲ ಅನ್ನೋ ಶಬ್ದಕ್ಕೆ ಮುಖ್ಯವಾದ ಅರ್ಥ ಯಾವುದು? ನೋಡಿ, ಅದೇ. ಯಾಕೆ ಎಳ್ಳೆಣ್ಣೆ ಯಾಕೆ? ಕೊಬ್ಬರಿ ಎಣ್ಣೆ ಆಗಲ್ವಾ? ತಿಲ ಅಂದರೆ ಎಳ್ಳಿನಿಂದ ಹುಟ್ಟಿದ್ದು, ಇದು ಮುಖ್ಯ ಅರ್ಥ. ಆದರೆ ನಮಗೆ ಮುಖ್ಯ ಅರ್ಥ ಯಾವುದು ಇವತ್ತು ಹೇಳಿ? ಕೊಬ್ಬರಿ ಎಣ್ಣೆನು. ಇದು ಅಮುಖ್ಯ ಅರ್ಥ ಅಂತಾರೆ ಇದಕ್ಕೆ. ಆ ಶಬ್ದದ ಪರಿಧಿ ಬಿಟ್ಟು ಈ ಕಡೆ ತಂದುಬಿಟ್ರೆ ಅದು ಅಮುಖ್ಯ ಅರ್ಥ ಅಂತ ಕರೀತಾರೆ. ಆಯಿತಾ? ಎಲೆ ಮೇಲೆ ಕೂತ್ಕೊಳ್ರಿ, ಊಟಕ್ಕಾಯ್ತು, ಎಲ್ಲರೂ ಎಲೆ ಮೇಲೆ ಕೂತ್ಕೊಳ್ರಿ. ಹೌದಾ? ಎಲೆ ಮೇಲೆ ಅಂದರೆ ಎಲೆ ಪಕ್ಕ ಅಂತ ಅರ್ಥ. ನೋಡಿ, ಇದು ಅಮುಖ್ಯ ಅರ್ಥ. ಹೀಗೆ ಶಬ್ದಕ್ಕೆ ಮುಖ್ಯ ಅರ್ಥ 5, ಮುಖ್ಯ ಶಬ್ದಗಳು 5, ಅಮುಖ್ಯ ಶಬ್ದಗಳು 2 ಅಂತ ಹೇಳ್ತಾರೆ. ಒಂದು ಗೌಣಿ, ಇನ್ನೊಂದು ರೂಢ ಅಂತ. ಗೌಣಿ, ರೂಢ ಅಂತ. ಆ ಮಹಾರಾಯ ಬೇಡಪ್ಪ, ಯಮ ಅವನು ಅಂತೀವಿ. ಅವನು ಯಮನ ಅಂದರೆ, ಯಮ ಅಂದರೆ ಅರ್ಥ ಏನು? ಯಮನಂತೆ. ಇದು ಗೌಣಿ ವೃತ್ತಿ ಅಂತೀವಿ. ಅವನಂತೆ ಅನ್ನೋ ಅರ್ಥದಲ್ಲಿ ಅವನು ಅಂತ ಹೇಳಿದರೆ ಅದನ್ನು ಗೌಣಿ ವೃತ್ತಿ ಅಂತೇಳಿ. ಇದಕ್ಕೆ ಶಾಸ್ತ್ರದಲ್ಲಿ ಕೊಡೋ ಉದಾಹರಣೆ ಸಿಂಹೋ ದೇವದತ್ತ ಅಂತ. ಅವನು ಸಿಂಹಪ್ಪ ಅಂತ. ಸಿಂಹ ಅಂದರೆ 4 ಕಾಲಿಲ್ಲ, 2 ಕಾಲಿರೋದು. ಸಿಂಹದಂತೆ ತೇಜಸ್ವಿ, ಕ್ರೂರಿ ಅಂತ ಹೇಳಿ, ತುಂಬ ತೇಜಪೂರ್ಣನಾದವನು, ಗಾಂಭೀರ್ಯ ಇದೆ ಅವನಿಗೆ. ಸಿಂಹದಂತೆ ಅನ್ನೋ ಅರ್ಥದಲ್ಲಿ ಸಿಂಹ ಅಂತೇಳಿ. ಇದನ್ನು ಗೌಣಿ ವೃತ್ತಿ ಅಂತ ಕರೀತೇವೆ. ಇನ್ನು ತೈಲ ಅನ್ನೋ ಶಬ್ದವನ್ನು, ಅಥವಾ ನಮ್ಮ ಶಾಸ್ತ್ರೀಯ ಉದಾಹರಣೆ ಲಕ್ಷಣಕ್ಕೆ ಯಾವುದು? ಗಂಗಾಯಾಂ ಘೋಷಃ. ಗಂಗೆಯಲ್ಲಿ ಕಾಶಿ ಇದೆ. ಗಂಗೆಯಲ್ಲಿದೆಯಾ ಕಾಶಿ? ಗಂಗೆ ದಡದಲ್ಲಿ. ಇಲ್ಲಿ ಗಂಗೆ ಅಂದರೆ ಗಂಗೆ ದಡ ಅಂತ ಅರ್ಥ. ಇದನ್ನು ಲಕ್ಷಣ ಅಂತ ಕರಿತೀವಿ. ಹೀಗೆ ಮುಖ್ಯ ವೃತ್ತಿಗಳು 5, ಗೌಣ ವೃತ್ತಿ 2, ಅಮುಖ್ಯ ವೃತ್ತಿ 2, ಗೌಣಿ ಲಕ್ಷಣ. ಇವಿಷ್ಟು ವಿವರಣೆಯನ್ನು ಆಚಾರ್ಯರು ಪ್ರಕೃತ್ಯಧಿಕರಣದ ಆರಂಭದಲ್ಲಿ, ಅಂದರೆ ಈ ಸೂತ್ರಕ್ಕೆ ಸಂಬಂಧಪಟ್ಟಂತೆ, ಜ್ಯೋತಿರುಪಕ್ರಮಾತ್ ಎಂಬ ಸೂತ್ರಕ್ಕೆ ಸಂಬಂಧಪಟ್ಟಂತೆ ಕೊಟ್ಟಿದ್ದಾರೆ. ಇಲ್ಲೆಲ್ಲ ಏನು ಮಾಡ್ತಾ ಬಂದಿದ್ದಾರೆ ಅಂದರೆ, ಈ ಜ್ಯೋತಿರಧಿಕರಣದ ಮುಖ್ಯ ಅಭಿಪ್ರಾಯ ಬ್ರಹ್ಮ ಸಕಲ ಶಬ್ದ ವಾಚ್ಯ ಅಂತ. ಇದಕ್ಕೆ ಆಧಾರಗಳನ್ನು ಕೊಡ್ತಾ ಬಂದಿದ್ದಾರೆ ಆಚಾರ್ಯ. ಸಕಲ ಶಬ್ದ ವಾಚ್ಯ ಅಂತ
ನಮ್ಮ ಹಿಂದಿನ ವೇದಾಂತಿಗಳು ಯಾರೂ ಹೇಳಲಿಲ್ಲ. ನಾನು ಹೇಳ್ತಾ ಇದ್ದೇನೆ ಅಂದ ಕೂಡಲೇ ನನ್ನ ಕಲ್ಪನೆ ಅಂತ ಅಂದ್ಕೋಬಿಡ್ರಿ, ವೇದ ಹೇಳಿದೆ ಇದನ್ನು ಅನ್ನೋದಕ್ಕೆ ಆಧಾರವನ್ನು ಇಲ್ಲಿಂದ ಮುಂದೆ ಕೊಡ್ತಾ ಇದ್ದಾರೆ. ಸೊ ಅದುವರೆಗೆ ಫಲಿಮಾರಿಗೆ ಕೆಲವರು ಬಂದಿದ್ದೀರಿ, ಕೆಲವರು ಬಂದಿರಲಿಲ್ಲ. ಅದು ವಿಷಮ ಪರಿಸ್ಥಿತಿ ಅದು, ಆಯಿತಾ? ಅದನ್ನು ನೆನೆಸ್ಕೊಂಡ್ರೆ ನಮಗೆ ಹೆದರಿಕೆ ಆಗುತ್ತೆ, ಬೇಡ ಅದು ಬರೋದು ಬೇಡ, ಆಯಿತಾ? ಇವಿಷ್ಟು ಹಿಂದೆ ಬಂದ ವಿಷಯ. ಈ ಜಾಗಕ್ಕೆ ನಾವು ಬಂದಿದ್ದೇವೆ. ಮುಂದಿನ ವಿಷಯ ಏನು ಅಂತ, ಸಕಲ ಶಬ್ದವಾಚ್ಯ ಭಗವಂತ ಅಂತ ನೀವು ಹೇಳಿದ್ರಿ, ಸೂತ್ರದಿಂದ ತೆಗೆದ್ರಿ, ನಿಮ್ಮ ತಲೆಗೆ ಅನುಗುಣವಾಗಿ ಸೂತ್ರದಿಂದ ಎಳೆದಿದ್ದೀರಿ ನೀವು, ಇದಕ್ಕೆ ಆಧಾರ ಏನು ಅನ್ನೋದಕ್ಕೆ ಆಧಾರ ಕೊಡ್ತಾ ಇದ್ದಾರೆ ಆಚಾರ್ಯ ಇಲ್ಲಿಂದ. ಯದುಕ್ತಂ ಉಭಯಂ ದೃಶ್ಯತೆ ವಿಷ್ಣೌ ಇತಿ ಯಚ್ಚ ಸೂಚಿತಂ ವಿಶಿಷ್ಟಯೋಗಸ್ಯ ರೂಢಿತಃ ಪ್ರಾಬಲ್ಯಂ ಇತಿ ತತ್ ಉಪಪಾದಯತಿ. ಯದುಕ್ತಂ, ಆಚಾರ್ಯರು ಹಿಂದೆ ಹೇಳಿದ್ದಾರೆ, ಉಭಯಂ ದೃಶ್ಯತೆ ವಿಷ್ಣು, ವಿಷ್ಣುವಿನಲ್ಲಿ ಎರಡೂ ಕಾಣ್ತದೆ. ಏನು ಎರಡು? ಮಹಾಯೋಗ, ವಿದ್ವದ್ರೂಢಿ, ನಾನು ಹೇಳಿದ್ನಲ್ಲ, ಇವೆರಡೂ ವೃತ್ತಿಗಳು ವಿಷ್ಣುವಿನಲ್ಲಿ ಕಾಣ್ತದೆ ಅಂತ. ಇದಕ್ಕೇನು ಆಧಾರ? ಒಂದು ಪ್ರಶ್ನೆ. ಎರಡನೇದ್ದು, ಕೇವಲ ಯೋಗಕ್ಕಿಂತ ರೂಢಿಯುಕ್ತ ಯೋಗ ಪ್ರಬಲ. ಕೇವಲ ಯೋಗ, ಇಂದ್ರ ಶಬ್ದದ ಕೇವಲ ಯೋಗಾರ್ಥ ಶಚೀಪತಿಯಲ್ಲಿದೆ. ಪರಮಾತ್ಮನಲ್ಲಿ ಏನಿದೆ? ರೂಢಿ ಸಹಿತ ಯೋಗ ಇದೆ. ಹಾಗಾದರೆ ಇಂದ್ರ ಶಬ್ದದ ಮುಖ್ಯ ಅರ್ಥ ದೇವರೋ ಇವನೋ ಅನ್ನೋ ಪ್ರಶ್ನೆ ಬಂದಾಗ, ಕೇವಲ ರೂಢಿಗಿಂತ ಯೋಗ ಸಹಿತ ರೂಢಿ ಪ್ರಬಲ. ಹಾಗಾದರೆ ಇಂದ್ರ ಅಂದ ಕೂಡಲೇ ಯಾರಾಗಬೇಕು? ಫಸ್ಟು ದೇವರು. ಯಾಕೆ? ಯೋಗ ರೂಢಿ ಇದೆ ಅವನಲ್ಲಿ, ಇವನಲ್ಲಿ ಬರೀ ಯೋಗ ಇರೋದು ಅಂತ. ಇವೆರಡು ವಿಷಯಗಳನ್ನು ಹಿಂದೆ ಆಚಾರ್ಯರು ಹೇಳಿದ್ದಾರೆ. ಇದಕ್ಕೆ ಆಧಾರವನ್ನು ಮುಂದಿನ ಅನುವ್ಯಾಖ್ಯಾನದಲ್ಲಿ ಕೊಡ್ತಾ ಇದ್ದಾರೆ ಅಂತ ಟೀಕಾಕೃತ್ಪಾದರು ಸೂಚನೆ ಕೊಟ್ಟರು. ಏತಮೇವ ತಥಾ ಸಂತಂ ಶತರ್ಚೀತ್ಯಾದಿಕಾ ಶ್ರುತಿಃ ಆಚಕ್ಷತ ಇತಿ ಹ್ಯತ್ರ ಸಂತಮಿತ್ಯವಧಾರಣಾತ್ ಯೋಗಸ್ಯ ರೂಢೇಃ ಪ್ರಾಬಲ್ಯಂ ವಿದ್ವದ್ರೂಢಿಂಚ ತತ್ರ ಗಾಂ ಬಹುಶೋ ದರ್ಶಯತ್ಯಂಜಃ ತಾತ್ಪರ್ಯಾತ್ ಸ ನಿರುಕ್ತಿಕಂ. ಕೇಳಿಸ್ತಾ ಇದೆಯಲ್ಲ? ಇಲ್ಲಿ ಆಚಾರ್ಯರು ಸಕಲ ಶಬ್ದ ವಾಚ್ಯ, ಯೋಗ ರೂಢಿಯಿಂದ ಪರಮಾತ್ಮ, ವಿದ್ವದ್ರೂಢಿ ಮಹಾಯೋಗದಿಂದ ವಾಚ್ಯ, ಅದಕ್ಕೆ ಆಧಾರ ಕೊಟ್ಟಿದ್ದಾರೆ. ಆ ಆಧಾರ ಋಕ್ ಬೇರೆ ರೀತಿ ಇದೆ, ಅದನ್ನು ಅರ್ಥತಃ ಅನುವಾದ ಮಾಡಿದ್ದಾರೆ. ನೋಡಿ, ಮೊದಲನೇ ಋಕ್ ಐತರೇಯ ಉಪನಿಷತ್ತದು. ಏತಮೇವ ತಥಾ ಸಂತಂ ಶತರ್ಚೀತ್ಯಾದಿಕಾ ಶ್ರುತಿ. ಶತರ್ಚಿ ಇತ್ಯಾದಿಕಾ ಶ್ರುತಿ. ಶತರ್ಚಿ ಎಂಬ ಶಬ್ದಘಟಿತವಾದ ವೇದವಾಕ್ಯವು, ಯಾವ ವೇದವಾಕ್ಯ? ಐತರೇಯ ಉಪನಿಷತ್ತಿನ ವಾಕ್ಯವು. ಏತಮೇವ ಸಂತಂ, ಆ ಶಬ್ದನೂ ಆ ಶ್ರುತಿಯಲ್ಲಿದೆ. ಅದನ್ನು ಟೀಕಾಚಾರ್ಯರು ಉಲ್ಲೇಖ ಮಾಡಿದ್ದಾರೆ, ಆ ಶ್ರುತಿಯ ಪೂರ್ಣ ಪಾಠ, ಅದು ನೋಡೋಣ ಮುಂದೆ. ಹೀಗೆ ಈ ಶ್ರುತಿಯು ಐತರೇಯ ಶ್ರುತಿ. ಆಚಕ್ಷತೆ ಇತಿ ಅತ್ರ, ಆ ಶ್ರುತಿಯಲ್ಲಿ ಏತಮೇವ ಶತರ್ಚಿನ ಇತಿ ಆಚಕ್ಷತೆ ಅಂತಿದೆ. ಶತರ್ಚಿ ಅಂದರೆ ನಮಗೆ ಋಗ್ವೇದದ ಪ್ರಥಮ ಮಂಡಲದಲ್ಲಿ ನೋಡಿದರೆ, ನೋಡಿ ಶತರ್ಚಿ ಶಬ್ದಕ್ಕೆ ಅರ್ಥ ಏನು ಗೊತ್ತಾ? 100 ಋಕ್ಕುಗಳನ್ನು ರಚಿಸಿದವರು ಅಂತ ಅರ್ಥ. ಅದು ಪರ್ಟಿಕ್ಯುಲರ್ ಯಾರ ಹೆಸರು ಅಲ್ಲ. ಸೊ 100 ಪದ್ಯಗಳನ್ನು ಯಾರು ಕಂಪೋಸ್ ಮಾಡಿದಾನೋ ಅಂದರೆ ವೈದಿಕ, ಅವನಿಗೆ ಶತರ್ಚಿ ಅಂತ ಹೆಸರು. ಪ್ರಥಮ ಮಂಡಲಕ್ಕೆ ಶತರ್ಚಿಗಳು ಋಷಿಗಳು, ಅಂದರೆ ಎಕ್ಸ್ಪೀರಿಯನ್ಸ್ಡ್ ಅವರು. ಪ್ರತಿಯೊಬ್ಬರೂ ಕೂಡ ಪ್ರಥಮ ಮಂಡಲ, ಋಗ್ವೇದದ ಪ್ರಥಮ ಮಂಡಲವನ್ನು ರಚನೆ ಮಾಡಿದವರು, ಅಂದರೆ ರಚನೆ ಅನ್ನಬಾರ್ದು, ಅದನ್ನು ಕಂಡವರು. ಒಬ್ಬೊಬ್ಬರೂ ಕೂಡ
ಕನಿಷ್ಠ ಪಕ್ಷ 100 ಋಕ್ಕುಗಳನ್ನು ಕಂಡವರು. ಹಾಗೆ ಈ ಶತರ್ಚಿ ಅನ್ನೋ ಶಬ್ದ ಇರೋದು ಯಾರಿಗೆ? ನಮಗೆ ಲೋಕದಲ್ಲಿ ಆ ಋಷಿಗಳಿಗೆ. ಆದರೆ ಈ ಉಪನಿಷತ್ತು ಹೇಳುತ್ತದೆ ಏತಮೇವ ಆಚಕ್ಷತೆ. ಶತರ್ಚಿ ಅಂತ ಯಾರನ್ನು ಹೇಳ್ತಾರೆ? ಏತಂ. ಏತಂ ಅಂದರೆ ಯಾರು? ಪರಮಾತ್ಮನನ್ನೇ. ಆಚಕ್ಷತೆ ನೋಡಿ, ಶತರ್ಚಿ ಅನ್ನೋದಕ್ಕೆ ಎಟಿಮಾಲಜಿ ತೋರಿಸಿ ಇವನನ್ನು ಆಚಕ್ಷತೆ, ಅಲ್ಲಿಗೆ ಎಟಿಮಾಲಜಿ ತೋರಿಸಿದಿಂದ ಯೋಗ ಸಿಕ್ತು. ಆಚಕ್ಷತೆ ಕರೀತಾರೆ, ಅದರಿಂದ ಏನು ಸಿಕ್ತು? ರೂಢಿ ಸಿಕ್ತು. ಈ ಶ್ರುತಿಯಿಂದಾಗಿ ಪರಮಾತ್ಮನಲ್ಲಿ ಪ್ರತಿಯೊಂದು ಶಬ್ದ, ಋಷಿವಾಚಕವಾದ ಶಬ್ದಗಳು ಯೋಗ ರೂಢಿಯಿಂದ ಪ್ರವೃತ್ತವಾಗಿದೆ ಅಂತ ಗೊತ್ತಾಗತ್ತೆ. ಇದು ಆರಂಭದ 2 ಸಾಲುಗಳ ಅನುವ್ಯಾಖ್ಯಾನದ ಅರ್ಥ. ಯೋಗಸ್ಯ ರೂಢೇ ಪ್ರಾಬಲ್ಯಂ ಅಂತ ಮುಂದಿತ್ತು, ಸರಿ ಓದಾಯಿತು. ಇಲ್ಲಿ 2 ವಿಷಯ ಹೇಳ್ತಾರೆ ಅಂತ ಟೀಕಾಕೃತ್ಪಾದರು ಅವತಾರಿಕೆ ಕೊಟ್ಟರು. ಒಂದು, ಸಕಲ ಶಬ್ದಗಳಿಂದ 2 ವೃತ್ತಿಗಳಿಂದ ಪರಮಾತ್ಮ ವಾಚ್ಯ ಅನ್ನೋದಕ್ಕೆ ಒಂದು ಆಧಾರ ಕೊಟ್ಟರು, ಮೊದಲನೇದು. ಇನ್ನೊಂದು ವಿಷಯ ಏನು ಹೇಳ್ತಾರೆ? ರೂಢಿಗಿಂತ, ಕೇವಲ ರೂಢಿಗಿಂತ ಯಾವುದು ಪ್ರಬಲ? ಕೇವಲ ವಿಶಿಷ್ಟ ಯೋಗಸ್ಯ ರೂಢಿತ ಪ್ರಾಬಲ್ಯಂ. ಕೇವಲ ರೂಢಿಗಿಂತ ಯಾವುದು ಪ್ರಬಲ? ಯೋಗ ಸಹಿತ ರೂಢಿ ಪ್ರಬಲ. ಅದಕ್ಕೆ ಆಧಾರ 2 ಲೈನ್. ಯೋಗಸ್ಯ ರೂಢೇ ಪ್ರಾಬಲ್ಯಂ ವಿದ್ವದ್ರೂಢಿಂಚ ತದ್ಗತ. ರೂಢಿಗಿಂತ ಯೋಗವು, ವಿದ್ವದ್ರೂಢಿ ಸಹಿತವಾದ ಯೋಗವು ಪ್ರಬಲ. ಇದು 3ನೇ ಪಂಕ್ತಿಯ ಅರ್ಥ. ಬಹುಶೋ ದರ್ಶಯತಿ. ಇದನ್ನು ಶ್ರುತಿಯು, ಈ ಐತರೇಯ ಶ್ರುತಿ ಬಹುಶಃ ಅನೇಕ ಕಡೆ, ಬಹುಶಃ ಅಂದರೆ ಬಹುಶಃ ಅವರಾಗಿರಬೇಕು ಅದಲ್ಲ, ಬಹುಶಃ ಅಂದರೆ ಬಹಳ ಕಡೆ ದರ್ಶಯತಿ. ಅಂಜಃ, ಅಂಜಃ ಅಂದರೆ ಚೆನ್ನಾಗಿ ತೋರಿಸ್ತಾ ಇದೆ ವೇದ. ತಾತ್ಪರ್ಯಾತ್, ಅದು ತೋರಿಸ್ತಾ ಇದೆ ಅಂದ ಕೂಡಲೇ ಸ್ವಾಗತ ಭಾಷಣ ಮಾಡ್ತಾರೆ, ಹೇಳಿದ್ದೆಲ್ಲ ಸತ್ಯ ಆಗಬೇಕು ಅಂತಿಲ್ಲ, ಅವ್ರಿಗೆ ಖುಷಿ ಆಗಬೇಕು, ಚೆನ್ನಾಗಿ ತಪ್ಪಾಳು ತಟ್ಟಬೇಕು. ಹಾಗಲ್ಲ, ತಾತ್ಪರ್ಯಾತ್, ಆ ಹೇಳಿದ ವಿಷಯದಲ್ಲಿ ತಾತ್ಪರ್ಯ ಇದೆ. ಅದಕ್ಕೆ ಸನಿರುಕ್ತಿಕಂ. ನಿರುಕ್ತಿ ಅಂದರೆ ಶಬ್ದದ ಬಿಡಿಸಿ ಹೇಳುವ ಅರ್ಥ, ಅಂದರೆ ಎಟಿಮಾಲಜಿ. ನಿರುಕ್ತಿ ಸಹಿತವಾಗಿ, ತಾತ್ಪರ್ಯಯುಕ್ತವಾಗಿ, ಬರೇ ರೂಢಿಗಿಂತ ಯೋಗ ಸಹಿತವಾದ ರೂಢಿ, ಶತರ್ಚಿ ಮೊದಲಾದ ಶಬ್ದಗಳಿಗೆ ಪರಮಾತ್ಮನಲ್ಲಿ ಇದೆ ಅಂತ ಶ್ರುತಿ ಹೇಳ್ತಾ ಇದೆ. ಇದು 2ನೇ ಭಾಗದ ಅರ್ಥ. ಇದರಿಂದ ಏನು ಗೊತ್ತಾಗಿದೆ ಅಂದರೆ ಕೇವಲ ರೂಢಿಗಿಂತ ಯೋಗ ಸಹಿತ ರೂಢಿಯು ಪ್ರಬಲ, ಅದು ಪರಮಾತ್ಮನಲ್ಲಿದೆ. ಈ 2 ಅಂಶಗಳನ್ನು ಈ ಐತರೇಯ ಶ್ರುತಿ ಹೇಳಬೇಕು ನಮಗೆ. ಆ ಐತರೇಯ ಶ್ರುತಿಯ ಕೆಲವು ಶಬ್ದಗಳನ್ನು ಬೆರೆಸಿ ಆಚಾರ್ಯರು ಅನುವ್ಯಾಖ್ಯಾನ ಮಾಡಿದ್ದಾರೆ. ಐತರೇಯ ಶ್ರುತಿಯ ಪೂರ್ಣ ಪಾಠ ಏನು ಅಂತ ಟೀಕಾಕೃತ್ಪಾದರು ಹೇಳ್ತಾರೆ. ಮುಂದೆ ನೋಡಿ. ತಂ ಯಚ್ಛತಂ ವರ್ಷಾಣಿ ಅಭ್ಯಾರ್ಚತ್ ತಸ್ಮಾತ್ ಶತರ್ಚಿನಃ. ನಾನು ತಪ್ಪು ಓದಿದೆ ಅಂತ ಹೇಳಬೇಡಿ, ಅಲ್ಲಿ ಛತರ್ಚಿನಃ ಇದೆ, ಅದು ಸಂಧ್ಯೆ. ಅದು ತಸ್ಮಾತ್ ಶತರ್ಚಿನಃ, ತಸ್ಮಾತ್ ಛತರ್ಚಿನಃ ಅಂತ ಆಗತ್ತೆ. ತಸ್ಮಾತ್ ಛತರ್ಚಿನಃ ಇತ್ಯಾಚಕ್ಷತೆ ಏತಮೇವ ಸಂತಂ ಸ ಯದಿದಂ ಸರ್ವಂ ಮಧ್ಯತೋ ದಧೇ ಯದಿದಂ ಕಿಂಚ ತಸ್ಮಾತ್ ಮಧ್ಯಮಾಃ ತಸ್ಮಾನ್ಮಧ್ಯಮಾಃ ಇತ್ಯಾಚಕ್ಷತೆ ಏತಮೇವ ಸಂತಂ ಇತ್ಯಾದಿಕಾ ಶ್ರುತಿ. ಇದು ಶ್ರುತಿ ಅಂದರು ಟೀಕಾಕೃತ್ಪಾದರು. ನೋಡಿ, ಟೀಕೆ ಮುಗೀತು, ಟಿಪ್ಪಣಿ ಹಾಕಬೇಕು ಅಂತ ನಾವು ಕೇಳ್ತೇವೆ. ಅದಕ್ಕೊಂದು ಅವಕಾಶ ಕೊಟ್ಟಿದ್ದಾರೆ ನೋಡಿ ಟಿಪ್ಪಣಿಗೆ. ಇದು ಶ್ರುತಿ ಅಂದರು. ಯಾವ ಶ್ರುತಿ ಇದು? ಋಗ್ವೇದನೋ, ಯಜುರ್ವೇದನೋ, ಸಾಮವೇದನೋ, ಯಾವುದು? ರಾಯರನ್ನು ಕೇಳಿ ಬರೀತಾರೆ ಅವರು. ಏನು ಬರೆದಿದ್ದಾರೆ ರಾಯರು? ಶ್ರುತಿ ಐತರೇಯೋಪನಿಷದ್ರೂಪ. ನೋಡ್ರಿ, ಟೀಕಾಚಾರ್ಯ ಹೇಳ್ಬೋದಿತ್ತು ಇತ್ಯಾದಿಕ ಐತರೇಯ ಶ್ರುತಿ. ಅವರಿಗೆ ಯಾವುದೊಂದು ಶ್ರುತಿ ಯಾವುದೊಂದು ಗೊತ್ತಿಲ್ಲ ಅಂತ ಬಿಟ್ಟಿದ್ದಲ್ಲ ಅವರು. ಟಿಪ್ಪಣಿಕಾರರಿಗೆ ಒಂದು ಅವಕಾಶ ಇರಲಿ ಅಂತ. ಇದು ಐತರೇಯ ಶ್ರುತಿ, ಆಚಾರ್ಯರಿಗೆ ತುಂಬ ಪ್ರಿಯವಾದ ಶ್ರುತಿ ಅದು. ಆಯಿತಾ?
ಇದು ಐತರೆಯ ಶ್ರುತಿ. ಇದಕ್ಕೇನು ಅರ್ಥ ಅಂತ ಕೆಲವು ಹಿಂಟ್ಗಳನ್ನು ಕೊಡ್ತಾರೆ ರಾಯರು ನಮಗೆ. ತಮ್ ನೋಡಿ, ಈ ಶಬ್ದದ ಅರ್ಥ ಹೇಳ್ತೇನೆ ನಾನು. ತಮ್ ಶತಂ ವರ್ಷಾಣಿ ಅಭ್ಯಾರ್ಚತ್. ತಮ್ ಅಂದರೆ ಅವನನ್ನು 100 ವರ್ಷಗಳ ಕಾಲ ಅಭ್ಯಾರ್ಚತ್. ಅಭ್ಯಾರ್ಚತ್ ಅಂದರೆ ಅರ್ಚನೆ ಮಾಡಿದ ಅಂತ ಅರ್ಥ. ಇದಕ್ಕೆ ರಾಯರ ಅರ್ಥ ಬರೀತಾರೆ ನೋಡ್ರಿ. ಅಭ್ಯಾರ್ಚತ್ ಪ್ರಾಪ್ನೋ, ನೀವು ಹೇಳಬೇಡ್ರಿ, ಅಭ್ಯಾರ್ಚತ್ ಪ್ರಾಪ್ನೋತು ಅಂತ ಅರ್ಥ. ತಮ್ ಶತಂ ವರ್ಷಾಣಿ ಪ್ರಾಪ್ನೋತ್ ಅಂತ ಅರ್ಥ. ಬ್ರಹ್ಮದೇವರಿಗೆ ಶರೀರವನ್ನು ಸೃಷ್ಟಿ ಮಾಡಿದ ಪರಮಾತ್ಮ ಅವರ ಕಾಲಿನ ಮೂಲಕ ದೇಹದ ಒಳಗಡೆ ಹೋದ. ಅವನು ಕಾಲಿನ ಒಳಗಡೆ ಈ ದೇಹದ ಒಳಗೆ ಹೋಗಿ ಅವನು ಎಷ್ಟು ಸಮಯ ಇದ್ದ? ಶತಂ ವರ್ಷಾಣಿ ಅಭ್ಯಾರ್ಚತ್. ಎಷ್ಟು ಸಮಯ ಇದ್ದ? 100 ವರ್ಷ. ನಾವೊಂದು ಹೊಸ ಮನೆ ಕಟ್ತು, ಇಂಜಿನಿಯರಿಗೆ ಕೇಳ್ರಿ ಎಷ್ಟು ವರ್ಷ ಬಾಳುತ್ತೆ ಅಂತ. ಸರ್ 35, ಮ್ಯಾಕ್ಸಿಮಮ್ 40, ಆಮೇಲೆ ಡೆಮಾಲಿಷ್ ಅಂತ. ಹಾಗೆ ದೇವರು ಬ್ರಹ್ಮಪುರವನ್ನು ಪ್ರವೇಶ ಮಾಡಿದ. ಅಲ್ಲಿ ಎಷ್ಟು ವರ್ಷ ಇದ್ದ ಅವನು ಅಂದರೆ 100 ವರ್ಷ. ಅಂದರೆ ನಮ್ಮ 100 ವರ್ಷ ಅಲ್ಲ, ಬ್ರಹ್ಮಕಲ್ಪ ಇದ್ದ. ಇದರಿಂದಾಗಿ ಅವನಿಗೆ ಏನು ಹೆಸರು ಬಂತಂದರೆ ಶಚರ್ಚಿ ಅಂತ ಹೆಸರು ಬಂತು. ಶತವರ್ಷಗಳ ಕಾಲ ಅಭ್ಯಾರ್ಚತ್. ಆ ಕಾರಣದಿಂದ ಅವನನ್ನು ಶಚರ್ಚಿ ಅಂತ ಕರೀತಾರೆ ಹೊರತು ಈ ಸೂಕ್ತವನ್ನು ಕಂಡ ಋಷಿಗಳು ಮುಖ್ಯವಾಗಿ ಶತರ್ಚಿಗಳಲ್ಲ. ಶತರ್ಚಿ ಅನ್ನೋ ಶಬ್ದ ಯಾರಿಗೆ ಮುಖ್ಯವಾಗಿ ಸಲ್ಲಬೇಕು? ಏತಮೇವ ಸಂತಂ, ಅವನಿಗೇ ಆ ಶಬ್ದ ಮುಖ್ಯ ವಾಚಕ ಹೊರತು ಈ 100 ಋಕ್ಕುಗಳನ್ನು ಕಂಡವರು ಅಂತಿದೆಯಲ್ಲ, ಅದು ಎರಡನೇ ಅರ್ಥ ಅದು ಅಂತ ಈ ಐತರೇಯ ಉಪನಿಷತ್ತಿನ ಅರ್ಥ. ಆದ್ದರಿಂದ ಅಲ್ಲೇ ಆಚಾರ್ಯ ಭಾಷ್ಯ ಬರೀತಾರೆ. ಆದ್ದರಿಂದ ಮನುಷ್ಯನಿಗೆ ಮ್ಯಾಕ್ಸಿಮಮ್ ಜೀವನ 100 ವರ್ಷ ಅಂತ. ಆಯಿತಾ? ಯಾಕೆಂದರೆ ಬ್ರಹ್ಮದೇವರ ಶರೀರದಲ್ಲಿ 100 ವರ್ಷ ಇದ್ದ. ಬ್ರಹ್ಮದೇವರು 100 ವರ್ಷ ಅಲ್ಲ, ಮಾನುಷ 100 ವರ್ಷ. ನಮಗೆ ಅದಿದ್ದರೆ ಮುಗೀತು ಬಿಡ್ರಿ. ಆಯಿತಾ? ನಮ್ಮ ಮಾನುಷ 100 ವರ್ಷ ಆಯುಷ್ಯ ಅಂತ. ಹೀಗೆ ಶತರ್ಚಿ ಅನ್ನೋ ಶಬ್ದವನ್ನು, ಅದಕ್ಕೆ ಅರ್ಥವನ್ನಂದ್ರೇನು? ಯೋಗ ವೃತ್ತಿಯನ್ನು ತಿಳಿಸಿ ಆಚಕ್ಷತೆ. ಯಾರು ಹೇಳ್ತಾರೆ ಇದನ್ನು? ಜ್ಞಾನಿಗಳು. ಏನು ತಿಳಿಸೋ ಅದರ ಮೂಲಕ? ರೂಢಿ, ವಿದ್ವತ್ ರೂಢಿ. ಏತಮೇವ ಅಂತ ಹೇಳೋ ಮೂಲಕ ಈ ಶಬ್ದ ಅವನಿಗೇ ಮುಖ್ಯ ಹೊರತು ಆ ಋಷಿಗಳಿಗೆ ಮುಖ್ಯ ಅಲ್ಲ. ಹೀಗೆ ಶತರ್ಚಿ ಮೊದಲಾದ ಶಬ್ದಗಳು ಉಪಕ್ರಮಾತ್ತು ತಥಾ ಹ್ಯಧೀಯತೆ ಅಂದರೆ ಇದೆ. ಉಪಕ್ರಮ ಅಂದರೆ ಮೊದಲನೇ, ಋಗ್ವೇದದ ಮೊದಲನೇ ಮಂಡದ ಉಪಕ್ರಮ. ಯಾವ ಋಷಿಗಳು? ಶತರ್ಚಿಗಳು. ಅವುಗಳನ್ನೆಲ್ಲ ಕೊಂಡೋಗಿ ದೇವರಿಗೆ ಹಚ್ಚುತ್ತೆ ಈ ಐತರೇಯ ಶಾಖೆ. ಆದ್ದರಿಂದ ಶತರ್ಚಿ ಶಬ್ದದಿಂದ ಮುಖ್ಯವಾಚ್ಯನಾದವನು ಪರಮಾತ್ಮ. ಆದ್ದರಿಂದ ವಿದ್ವತ್ ರೂಢಿ ಮಹಾಯೋಗ ಅವನಲ್ಲಿದೆ. ಎರಡನೇ ಮಂಡಲ, ಅದಕ್ಕೆ ಋಷಿಗಳು ಮಧ್ಯಮರು. ಆ ಶಬ್ದವು ಪರಮಾತ್ಮನಿಗೆ ಸಲ್ತದೆ ಅಂತ ಮುಂದಿದ್ದು ಹೇಳ್ತದೆ ನೋಡಿ. ಸಹ ಯದಿದಂ ಮಧ್ಯತೋ ದಧೆ ಯದಿದಂ ಕಿಂಚ ತಸ್ಮಾತ್ ಮಧ್ಯಮಾ. ತಸ್ಮಾತ್ ಮಧ್ಯಮಾ ರಿಪಿಟೇಷನ್. ಅದಕ್ಕೆ ಸತಾತ್ಪರ್ಯ ಅಂತ ಆಚಾರ್ಯ ಹೇಳಿದ್ದರು. ತಾತ್ಪರ್ಯಕ್ಕೆ ದ್ಯೋತಕ ಶ್ರುತಿಯಲ್ಲಿ ಉಪಕ್ರಮ, ಉಪಸಂಹಾರ, ಅಭ್ಯಾಸ. ರಿಪಿಟೇಷನ್ ಇದ್ದರೆ ತಾತ್ಪರ್ಯ ಇದೆ ಅಂತ ಅರ್ಥ. ಅದಕ್ಕೆ 2 ಸತಿ ಹೇಳ್ತದೆ. ಮಧ್ಯತೋದದೆ ಇದಂ ಸರ್ವಂ. ಈ ಸೃಷ್ಟಿಕಾರದಲ್ಲಿ 14 ಲೋಕಗಳಿದೆಯಲ್ಲ, ನಮ್ಮದು ಭೂಮಿಯೊಂದು ಡ್ರಾಪ್ ಅಷ್ಟೇ. ಅದರಲ್ಲಿ 14 ಲೋಕಗಳು, ಅದ್ಭುತವಾದ ಲೋಕಗಳು. ಮಧ್ಯತೋದಧೆ. ಪರಮಾತ್ಮ ಇದನ್ನು ಪ್ರಳಯ ಕಾಲದಲ್ಲಿ ಎಲ್ಲಿ ಧರಿಸ್ತಾ ಇದ್ದಾನೆ? ಹೊಟ್ಟೆ ಒಳಗಡೆ. ತಸ್ಮಾನ್ ಮಧ್ಯಮಾಹ. ಆದ್ದರಿಂದ ಅವನನ್ನು ಮಧ್ಯಮ ಅಂತ ಕರೀತಾರೆ. ನೋಡಿರಿ, ಆಚಾರ್ಯರು ಸುಮ್ಮನೆ ಸರ್ವಶಬ್ದ ವಾಚ್ಯ ಭಗವಂತ ಅಂತ ಹೇಳಿದ್ದಲ್ಲ, ಶ್ರುತಿ ಹೇಳಿದೆ ಅದನ್ನು. ಅಂದ ಮಧ್ಯಮರು ಅಂದರೆ ಆ 2ನೇ ಮಂಡಲದ ಋಷಿಗಳು ಮಧ್ಯಮರಲ್ಲ. ಮಧ್ಯಭಾಗದಿಂದ, ಉದರ ಭಾಗದಿಂದ ಇಡೀ ಜಗತ್ತನ್ನು ಪ್ರಳಯ ಕಾಲದಲ್ಲಿ ತುಂಬಿಕೊಂಡ ಪರಮಾತ್ಮ ಅವನು ಮಧ್ಯಮ ಅಂತ. ಹೀಗೆ ಶತರ್ಚಿ, ಮಧ್ಯಮ ಅನ್ನೋ 2 ಶಬ್ದಗಳನ್ನು ಈ ಐತರೇಯ ಶ್ರುತಿ ಹೇಳಿ ಏತಮೇವ, ಈ ಶಬ್ದಕ್ಕೆ ಮುಖ್ಯ ಅರ್ಥ ಇವನೇನೇ, ಆಚಕ್ಷತೆ ಜ್ಞಾನಿಗಳು ಹೇಳ್ತಾರೆ ಅನ್ನೋ ಮೂಲಕ
ಮಹಾಯೋಗ ವಿದ್ವದ್ರೂಢಿಗಳನ್ನು ಪರಮಾತ್ಮನಲ್ಲಿ ತೋರಿಸಿದೆ. ಆದ್ದರಿಂದ ನಾನು ಹೇಳೋದಲ್ಲ ಸಕಲ ಶಬ್ದವಾಚ್ಯ ಭಗವಂತ ಅಂತ ಶ್ರುತಿ ಹೇಳಿದೆ ಅಂತ ಆಚಾರ್ಯ ತೋರಿಸ್ಕೊಟ್ರು. ಸನಿರುಕ್ತಿಕಂ ಯೋಗವೃತ್ತಿ ಸಾಹಿತ್ಯೇನ, ಅಲ್ಲಿ ಆಚಾರ್ಯರು ಹೇಳುವಾಗ ಅನ್ವ್ಯಾಖ್ಯಾನದಲ್ಲಿ ಸನಿರುಕ್ತಿಕಂ ದರ್ಶಯತಿ, ಈ ಐತರೇಯ ಶ್ರುತಿಯು ನಿರುಕ್ತಿ ಸಹಿತವಾಗಿ ಶಬ್ದವನ್ನು ಅವನಲ್ಲಿ ಹೇಳ್ತಾ ಇದೆ. ನಿರುಕ್ತಿ ಅಂದರೆ ಏನು? ಯೋಗ ವೃತ್ತಿ. ನಿರುಕ್ತಿ ಅಂದರೆ ಎಟಿಮಾಲಜಿ, ಅಂದರೆ ಯೋಗ. ನಾನು ಹೇಳಿದ್ನಲ್ಲ, ಪಾಚ ಕ ಶತ ಅರ್ಚಿ, ಹೀಗೆ ಶತರ್ಚಿ ಅನ್ನೋ ಶಬ್ದವನ್ನು ಎರಡು ಭಾಗ ಮಾಡಿ ಶತ ಅಂದರೆ ಇದು, ಅರ್ಚಿ ಅಂದರೆ ಇದು ಅಂತ ತೋರಿಸಿ ಯೋಗವೃತ್ತಿ ಸಹಿತವಾಗಿ ಶತರ್ಚಿ ಶಬ್ದವನ್ನು ತೋರಿಸಿಕೊಟ್ಟಿದೆ ಅಂತರ್ಥ. ತತ್ರ ಗಾಂ ಪರಮೇಶ್ವರ ವಿಷಯಾಂ, ಅನುವ್ಯಾಖ್ಯಾನದಲ್ಲಿ ತತ್ರ ಗಾಂ ಅಂತ ಇದೆ, ಅದಕ್ಕೆ ಟೀಕಾಚಾರ್ಯ ಅರ್ಥ ಬರೆದರು. ತತ್ರ ಅಂದರೆ ಅವನಲ್ಲಿ, ಗಾಮ್ ಅಂದರೆ ಇರುವ ಅಂತ ಅರ್ಥ. ಗಾಮ್ ಅಂದರೆ ಹಸು ಅಂತ ತರಬೇಡ್ರಿ. ತತ್ರ ಪರಮಾತ್ಮನಲ್ಲಿ ಗಾಮ್ ಇರುವ ಅಂದರೆ ಪರಮಾತ್ಮನ ಬಗ್ಗೆ ಇರುವುದನ್ನಾಗಿ ಈ ಶಬ್ದಗಳನ್ನು ತೋರಿಸಿಕೊಟ್ಟಿದ್ದಾರೆ. ಶತರ್ಚ್ಯಾದಿ ಶಬ್ದ ಉಪಲಕ್ಷಿತಾನಾಂ ಸರ್ವಶಬ್ದಾನಾಂ ವಿದ್ವದ್ರೂಢಿಂ ದರ್ಶಯತಿ. ಸನಿರುಕ್ತಿಕಂ ಶತರ್ಚ್ಯಾದಿ ಶಬ್ದಂ ತತ್ರ ಗಾಂ ದರ್ಶಯತಿ. ಎಷ್ಟು ಶಬ್ದವನ್ನು ತೋರಿಸಿದೆ ಉಪನಿಷತ್ತು? ಶತರ್ಚಿ, ಮಧ್ಯಮ, ಇವೆರಡೇ ಉಪಲಕ್ಷಣ, ಫಾರ್ ಸ್ಯಾಂಪಲ್. ಇದರ ಜೊತೆಯಲ್ಲಿ ಏನನ್ನಬೇಕು? ಎಲ್ಲ ಶಬ್ದಗಳ ಪ್ರತಿನಿಧಿಯಾಗಿ ಈ ಎರಡನ್ನು ತೋರಿಸುವ ಮೂಲಕ ವೇದದ ಎಲ್ಲ ಶಬ್ದಗಳು ಪರಮಾತ್ಮ ವಾಚಕ ಅಂತ ಈ ಶ್ರುತಿ ದರ್ಶಯತಿ, ತೋರಿಸ್ತಾ ಇದೆ. ಆಚಕ್ಷತೆ ಇತ್ಯುಕ್ತತ್ವಾತ್, ಸರ್ವಶಬ್ದಾನ ವಿದ್ವದ್ರೂಢಿಂ ದರ್ಶಯತಿ. ವಿದ್ವದ್ರೂಢಿಯನ್ನು ತೋರಿಸ್ತಾ ಇದೆ, ಯೋಗವನ್ನು ತೋರಿಸ್ತಾ ಇದೆ. ಆ ಶಬ್ದವನ್ನು ಸ್ಪ್ಲಿಟ್ ಮಾಡಿ ತೋರಿಸ್ತದೆ. ವಿದ್ವದ್ರೂಢಿಯನ್ನು ಎಲ್ಲಿ ತೋರಿಸ್ತಿದ್ದು? ಟೀಕಾಚಾರ್ಯ ಹೇಳ್ತಾರೆ, ಆಚಕ್ಷತೆ ಇತ್ಯುಕ್ತತ್ವಾತ್. ಆ ಶ್ರುತಿ ಹೇಳಿದೆ ಅವನನ್ನು ಶತರ್ಚಿ ಅಂತ ಕರೀತಾರೆ. ಕರೀತಾರೆ ಅಂದ್ರೇನು? ವಿದ್ವದ್ರೂಢಿ. ಯಾರು ಕರೀತಾರೆ? ನಾವು ನೀವಲ್ಲ, ದೇವತೆಗಳು ಕರೀತಾರೆ, ಜ್ಞಾನಿಗಳು. ಅಲ್ಲಿಗೆ ಕರೀತಾರೆ ಅಂದರೆ ಅದನ್ನು ಕಂಬ ಅಂತ ಹೇಳ್ತಾರೆ ಅಂದರೆ ಏನರ್ಥ? ರೂಢಿ ಅಂತ ಅರ್ಥ. ಹೇಳ್ತಾರೆ. ಯಾಕ್ರಿ ಹೇಳ್ತಾರೆ? ಅಯ್ಯೋ ತಲೆಹರಟೆ ಮಾಡಬೇಡ, ಕಂಬ ಅಂದರೆ ಕಂಬ, ಮುಗೀತು. ಹಾಗೆ ಅವನನ್ನು ಶತರ್ಚಿ ಅಂತ ಕರೀತಾರೆ. ಇದರಿಂದ ಏನು ಲಾಭ ಆಯಿತು? ರೂಢಿ ಲಾಭ ಆಯಿತು. ಬರೇ ರೂಢಿಯೇ ಅಲ್ಲ, ಪರಮಾತ್ಮನಲ್ಲಿ ಶತಂ ವರ್ಷಾಣಿ ಅಭ್ಯಾರ್ಚ್ಯತ್, ನಿರುಕ್ತಿ ತೋರಿಸೋದ್ರಿಂದ ಯೋಗಾರ್ಥವೂ ತಿಳಿಯಿತು. ಅಲ್ಲಿಗೆ ಈ ಶ್ರುತಿಯು ಪರಮಾತ್ಮನಲ್ಲಿ ಈ ಎರಡು ಶಬ್ದಗಳ ಮೂಲಕ ವೈದಿಕ ಸಕಲ ಶಬ್ದಗಳು ಕೂಡ ಯೋಗ ಮತ್ತು ವಿದ್ವದ್ರೂಢಿ ಎರಡರ ಮೂಲಕ ಪರಮಾತ್ಮನನ್ನು ಹೇಳ್ತವೆ ಅಂತ ಈ ಶ್ರುತಿಯಿಂದ ಸಿದ್ಧ ಆಯಿತು. ಯಚ್ಚಾತ್ರ ಬಹುಶಃ ಅಂತ ಮೂಲದಲ್ಲಿದೆ, ಅದಕ್ಕೆ ಅರ್ಥ ಅತಿ ಬಹುವಾರಂ ದರ್ಶಯತಿ ತೇನ ಜ್ಞಾಯತೆ ಅಂಜಃ. ಮೂಲದಲ್ಲಿದೆ ಅಂಜಃ ಅನ್ನೋದಕ್ಕೆ, ಅದಕ್ಕೆ ಅರ್ಥ ಬರೀತಾರೆ ಟೀಕಾಚಾರ್ಯರು. ತಾತ್ಪರ್ಯಾದೇವ ನತು ಪ್ರಾಸಂಗಿಕತ್ವೇನ. ಈ ಶ್ರುತಿಯಲ್ಲಿ ಬಹುಶಃ ದರ್ಶಯತಿ. ಬಹುಶಃ ಅಂದ್ರೇನು? ಎರಡೆರಡು ಬಾರಿ. ಏತಮೇವ ಸಂತಂ ಶತರ್ಚಿನ ಇತ್ಯಾಚಕ್ಷತೆ ತಸ್ಮಾತ್ ಶತರ್ಚಿನ ಇತ್ಯಾಚಕ್ಷತೆ ಅಂತ ರಿಪೀಟ್ ಮಾಡುವ ಮೂಲಕ, ಮತ್ತೆ ಮತ್ತೆ ಹೇಳೋ ಮೂಲಕ, ಅಭ್ಯಾಸದ ಮೂಲಕ ಹೇಳ್ತಾ ಇದೆ. ಆದ್ದರಿಂದ ಏನು ಗೊತ್ತಾಗತ್ತೆ? ಏನು ಗೊತ್ತಾಗತ್ತೆ? ತಾತ್ಪರ್ಯ. ತಾತ್ಪರ್ಯ ತಾತ್ಪರ್ಯ ಲಿಂಗ ಇದು. ಉಪಕ್ರಮ ಉಪಸಂಹಾರ ಅಭ್ಯಾಸ. ಆ ತಾತ್ಪರ್ಯ ಲಿಂಗ ಇಲ್ಲಿರೋದ್ರಿಂದ ಶ್ರುತಿ ಬರೇ ಹೊಗಳೋಕ್ಕೋಸ್ಕರ ಹೇಳ್ತಾ ಇಲ್ಲ, ಅದಕ್ಕೆ ಅಭಿಪ್ರಾಯ ಇದೆ ಅಂತ ಗೊತ್ತಾಗ್ತಾ ಇದೆ. ಕಿಂಚ ಅತ್ರ ಸಂತಮಿತಿ
ವಚನಾತ್ ಏತಮೇವ ಇತ್ಯವಧಾರಣಾಚ್ಚ ಲೌಕಿಕರೂಢಿತಃ ಭಗವದ್ವಿಷಯಸ್ಯ ಯೋಗಸ್ಯ ಪ್ರಾಬಲ್ಯಂ ದರ್ಶಯತಿ ಶ್ರುತಿ. ಈ ಶ್ರುತಿಯಲ್ಲಿ ಇನ್ನೊಂದು ಅಂಶ ಹೇಳಬೇಕು. ಅವತಾರಿಕೆಯಲ್ಲಿ ಹೇಳಿದ್ದಾರೆ, ರೂಢಿಗಿಂತ ಮಹಾಯೋಗವು ಪ್ರಬಲ. ಇಲ್ಲಿ ಮಹಾಯೋಗ ಅಂತ ಎಲ್ಲಿ ಹೇಳಿದ್ದಾರೆ ಅಂದರೆ ಏತಮೇವ ಸಂತಂ. ಸಂತಂ ಅಂದರೆ ಸಂತರು, ಸಾಧು ಸಂತರು ಅದಲ್ಲ, ಇಲ್ಲಿ ಇವನೇ ಹೀಗಾಗಿರುವವನು ಅಂತ ಅರ್ಥ. ಶತವರ್ಷ ಬ್ರಹ್ಮದೇವರ ದೇಹದಲ್ಲಿ ಸಂತಂ ಅಂದರೆ ಇದು ಇರುವವನು ಮತ್ತು ಏತಮೇವ ಇರುವವನು ಇವನನ್ನೇ ಶತರ್ಚಿ ಅಂತ ಕರೀತಾರೆ. ಈ ಏವ ಸಂತಂ ಈ ಎರಡು ಶಬ್ದಗಳು ಅದು ಪ್ರಬಲ, ಇವನೇ ಹೊರತು ಬೇರೆಯವರಲ್ಲ ಅಂತ ಹೇಳುವ ಮೂಲಕ ಯೋಗ ವೃತ್ತಿಯು ಕೇವಲ ರೂಢಿಗಿಂತ ಪ್ರಬಲ ಅಂತ ಈ ಶ್ರುತಿ ಹೇಳ್ತಾ ಇದೆ. ಏತಮೇವ ಪರಮಾತ್ಮಾನಂ ಶತರ್ಚ್ಯಾದಿ ನಾಮಾರ್ಥಂ ಸಂತಂ. ಏತಮೇವ ಸಂತಂ ಅಂದರೆ ಏನರ್ಥ? ಶತರ್ಚಿ ಎಂಬ ನಾಮದ ಅರ್ಥವುಳ್ಳವನನ್ನಾಗಿ, ಸಂತಂ ಇರುವವನನ್ನಾಗಿ, ಉಕ್ತೇನ ಯೋಗೇನ ಶತರ್ಚ್ಯಾದಿ ಶಬ್ದವಾಚ್ಯಂ ಆಚಕ್ಷತೆ ವಿದ್ವಾಂಸಃ. ಅವನಲ್ಲಿ ಆ ಅರ್ಥ ಇರೋದರಿಂದಾಗಿಯೇ ಜ್ಞಾನಿಗಳು ಅವನನ್ನು ಶತರ್ಚಿ ಅಂತ ಹೇಳ್ತಾರೆ. ಅಲ್ಲಿಗೆ ಏತಮೇವ ಸಂತಂ ಶತರ್ಚಿನಃ ಇತ್ಯಾಹುಃ. ನಮಗೆ ಹೇಳ್ತಾರೆ, ಏನು ಅಂತ ಹೇಳ್ತಾರೆ? ದೊಡ್ಡ ದೊಡ್ಡ ಹೆಸರುಗಳು ಇರ್ತಾರೆ, ಆಯಿತಾ? ಆ ಹೆಸರಿನ ಅರ್ಥ ನಮ್ಮಲ್ಲಿ ಇರೋದಿಲ್ಲ. ಆದರೆ ಪರಮಾತ್ಮನಲ್ಲಿ ಆ ಹೆಸರಿನ ಅರ್ಥ ಇದ್ದು ಆ ಶಬ್ದವನ್ನು ಜ್ಞಾನಿಗಳು ಹೇಳ್ತಾರೆ. ಮಧುಚ್ಛಂದ ಪ್ರಭೃತಿಂಸ್ತು ರೂಢಾರ್ಥಾನ್ ಅಮುಖ್ಯತಃ ಇತ್ಯಸ್ಯ ಅರ್ಥಸ್ಯ ಪದದ್ವಯ ಸಾಮರ್ಥ್ಯೇನ ಪ್ರತೀತೇಃ. ನೋಡಿ, ಶತರ್ಚಿಗಳಲ್ಲಿ ಒಬ್ಬರು ಮಧುಚ್ಛಂದರು, ಮಧುಚ್ಛಂದಾಹ ಅಂತ ಋಷಿಯ ಹೆಸರು. ಈ ಋಷಿಯನ್ನು ಶತರ್ಚಿ ಅಂತ ಯಾಕೆ ಕರೀತಾರೆ ಅಂದರೆ, ನಮಗೆಲ್ಲ ಹೆಸರಿಡ್ತಾರಲ್ಲ, ನಾರಾಯಣ ಭಟ್ಟ ಅಂತ ಹೆಸರಿಡ್ತಾರೆ, ನಾರಾಯಣ ಆಚಾರ ಅಂತ. ಆ ಶಬ್ದದ ಅರ್ಥ ಅವರಲ್ಲಿದೆಯಾ? ನಾರಾಯಣ ಶಬ್ದಕ್ಕೆ ಎಷ್ಟು ಅರ್ಥ ಇದೆ? ಅಲ್ಲ, ಇಲ್ಲಿ ಆಚಾರ್ಯರು ಅನುವ್ಯಾಖ್ಯಾನದಲ್ಲಿ ಟೀಕಾಕೃತ 4 ಸಕಲ ಗುಣ ಪರಿಪೂರ್ಣ ದೋಷರಹಿತ ಸಕಲ ವಾಕ್ಯ ಪ್ರತಿಪಾದ್ಯ ಆಪ್ಯತಮಂ ಅಖಿಲೈಸ್ಸುವಾಕ್ಯೈ ಅಸ್ಯ ಉದ್ಭವಾದಿತಂ. ಇಷ್ಟು ಅರ್ಥ ನಾರಾಯಣ ಶಬ್ದಕ್ಕೆ ಇದೆ, ಆ ಪ್ರಥಮ ಶ್ಲೋಕದಲ್ಲಿ ಹೇಳಿತ್ತು. ಆದರೆ ನಮ್ಮಲ್ಲೆಲ್ಲ ನಾರಾಯಣ ಅಂತ ಕರೀತಾರೆ, ಇದರಲ್ಲಿ ಒಂದೂ ಇಲ್ಲ ನಮ್ಮ ಹತ್ರ. ಹಾಗೆ ಮಧುಚ್ಛಂದ ಋಷಿಗಳನ್ನು ಶತರ್ಚಿ ಅಂತ ಕರೀತಾರೆ. ಯಾಕೆ ಅಂದರೆ ಅವರಪ್ಪ ಹೆಸರಿಟ್ಟಿದ್ದಾರೆ, ಕರ್ಕೊಂಬಂದಿದ್ದಾರೆ. ದೇವರನ್ನು ಶತರ್ಚಿ ಅಂತ ಕರೀತಾರೆ. ಯಾಕೆ? ಆ ಶಬ್ದದ ಅರ್ಥ ಅವನಲ್ಲಿದೆ. 100 ವರ್ಷ ಬ್ರಹ್ಮದೇವರ ಶರೀರದಲ್ಲಿ ಅವನು ಇದ್ದ, ಆದ್ದರಿಂದ ಶತರ್ಚಿ. ಹೀಗೆ ಅವನಲ್ಲೇ ಮುಖ್ಯ ಅನ್ನೋದಕ್ಕೆ ಕಾರಣ 2 ಕೊಟ್ಟಿದ್ದಾರೆ. ಸಂತಂ ಆಚಕ್ಷತೆ ಅಂತ. ಅದನ್ನ ಮಧುಚ್ಛಂದಾದಿಗಳಿಗೆ ಆ ಶಬ್ದ ಅಮುಖ್ಯಾರ್ಥರು, ಇವನು ಮುಖ್ಯಾರ್ಥ. ಅಲ್ಲಿಗೆ ರೂಢಿಗಿಂತ ಮಹಾಯೋಗವು ಪ್ರಬಲ ಅನ್ನೋದನ್ನು ಈ ಶ್ರುತಿ ಹೇಳಿದಂತೆ ಆಯಿತು. ಸಂತಮಿತ್ಯನೇನ ಅಗಂಗಾಂ ಗಂಗೇತ್ಯಾಚಕ್ಷತೆ ಯಥಾ ನ ತಥಾ ಹರಿಂ ಇತಿ ಮುಖ್ಯಾರ್ಥತಾ ಉಚ್ಯತೆ. ಇನ್ನೊಂದು ಸಂತಂ ಅಂದರೆ ಎಟಿಮಾಲಜಿ ಅರ್ಥ ಇದೆ ಅಂತ. ಇನ್ನೊಂದು ಸಂತಂ ಅಂದರೆ ಅವನು ಶತರ್ಚಿ ಆಗಿರುವವನನ್ನೇ ಶತರ್ಚಿ ಅಂತ ಕರೀತಾರೆ.
ಇವನನ್ನು ಶತರ್ಚಿ ಅಂತ ಕರೀತಾರೆ ಅಂದ ಕೂಡಲೇ ಅದು ಶತರ್ಚಿ ಆಗೋದಿಲ್ಲ. ನೋಡಿ, ಉದಾಹರಣೆಗೆ ಗಂಗಾಯಾಮ್ ಘೋಷಃ ಅಂತೀವಿ, ನಮ್ಗೆ ಅರ್ಥ ಆಗಲ್ಲ ಬಿಡಿ. ಗಂಗಾಯಾಮ್ ಕಾಶಿ ಅಂತೀವಿ. ಇಲ್ಲಿ ಗಂಗಾ ಶಬ್ದದಿಂದ ಯಾವುದನ್ನು ಕರೆದಿದ್ದೀವಿ ನಾವು? ತೀರವನ್ನು. ನೋಡಿ, ಅದು ಗಂಗೆನಾ? ಅಲ್ಲ. ಅಗಂಗಾಂ ಗಂಗೇತ್ಯಾಹ. ಗಂಗಾಯಾಮ್ ಘೋಷ ಎಂಬಲ್ಲಿ ಗಂಗಾ ಶಬ್ದವು ಗಂಗೆ ಎಲ್ಲದನ್ನು ಗಂಗೆ ಅಂತ ಪಾಯಿಂಟ್ ಔಟ್ ಮಾಡ್ತಾಯಿದೆ. ಹಾಗೆ ಶತರ್ಚಿ ಅಲ್ಲದವನನ್ನು ಶತರ್ಚಿ ಅಂತ ಕರೆದಿದ್ದಲ್ಲ, ಸಂತಂ ಅಂತ ಹೇಳುವ ಮೂಲಕ ಅವನಲ್ಲಿ ರೂಢಿ ಇದೆ ಅನ್ನೋದನ್ನು ತಿಳಿಸ್ತಾ ಇದೆ. ತದುಪಪಾದನಾರ್ಥಂ ಆಚಕ್ಷತೆ ಇತಿ ನಿರ್ವಚನಂಚ ಸಂಬದ್ಧತೆ. ಆಚಕ್ಷತೆ ಅಂತ ಹೇಳುವ ಮೂಲಕ ಅದನ್ನು ಸಪೋರ್ಟ್ ಮಾಡಿತು ಶ್ರುತಿ. ಅಂದರೆ ಅವನಲ್ಲಿ ಅರ್ಥ ಇದೆ, ಅಷ್ಟೇ ಅಲ್ಲ ಅವನಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ ಅವರು ಅಂತ ಹೇಳೋ ಮೂಲಕ ಅದನ್ನು ಮತ್ತಷ್ಟು ಸಮರ್ಥನೆ ಮಾಡ್ತವು. ಅವಧಾರಣೇನ ತು ಅನ್ಯಸ್ಯ ತಚ್ಛಬ್ದಾರ್ಥತ್ವಂ ಪ್ರತಿಷಿಧ್ಯತೆ. ವಿದ್ವಾಂಸರಂದರೆ ಅವರೇ ಅಪ್ಪ. ಅವರೇ ಅಂದ್ರೇನು? ಉಳಿದವರು ಅಲ್ಲ ಅಂತ. ಏತಮೇವ ಶತರ್ಚಿನ ಮಾಹುಹು. ಆದರೆ ಶತರ್ಚಿ ಅಂದರೆ ಯಾರಲ್ಲ? ಮಧುಚ್ಛಂದ ಋಷಿಗಳಿದ್ದಾರಲ್ಲ, ಶತರ್ಚಿ ಅಂದರೆ ಅವನೇ. ಅವಧಾರಣ ಯಾವುದು? ಏವ. ಆ ಏವ ಶಬ್ದದಿಂದ ಉಳಿದವರಿಗೆ ಆ ಶಬ್ದ ಅಮುಖ್ಯ, ಇವನಿಗೆ ಮುಖ್ಯ ಅಂತ ಹೇಳ್ತಾರೆ. ಆ ಶ್ರುತಿಯ ಒಂದೊಂದು ಶಬ್ದಗಳನ್ನು ಎಳೆದು ಶ್ರುತಿಯ ಅರ್ಥ ಮಾಡೋದು ಹೀಗೆ. ಬಿಭೇತ್ಯಲ್ಪಶ್ರುತಾದ್ವೇದ. ಬರೇ ಗ್ರಾಮರ್ ತಿಳಿದವನು ಶ್ರುತಿಯಾಗಿ ಅರ್ಥ ಮಾಡೋಕ್ಕೆ ಹೋದರೆ ಹೆದರ್ಕೊಳ್ಳುತ್ತದೆ. ಬೇಡಪ್ಪ, ಹರಿದಾಸ್ ಭಟ್ರು ಓದೋದು ಬೇಡ ನನ್ನನ್ನು ಅಂತ ಅನ್ನುತ್ತಂಥದ್ದು. ಹಾಗೆ ಒಂದೊಂದು ಶಬ್ದವೂ ಸಾರ್ಥಕ ಅಂತ. ಈ ಒಂದೊಂದು ಶಬ್ದಗಳಿಂದಲೂ ಅವನಲ್ಲಿ ಯೋಗಾರ್ಥ ಪೂರ್ಣ ಮಟ್ಟದಲ್ಲಿದೆ. ಅವನಲ್ಲಿ ರೂಢಿ, ವಿದ್ವದ್ರೂಢಿ ಇದೆ. ಯೋಗ ಯಾಕೆ ಅವನಲ್ಲಿ ಪೂರ್ಣ ಇದೆ? ಸಂತಂ ಅಂತ. ಹೀಗೆ ಒಂದೊಂದು ಶಬ್ದಗಳಿಂದಲೂ ಆಚಾರ್ಯರು ಹೇಳಿದ ವಿಷಯಗಳನ್ನು ಅನುವ್ಯಾಖ್ಯಾನದಿಂದ ಟೀಕಾಕೃತ್ಪಾದರು ಎತ್ತಿ ತೋರಿಸಿದ್ದಾರೆ. ಏತಮೇವ ಅಚಕ್ಷತೆ. ನೋಡಿ, ಪೂರ್ತಿ ವ್ಯಾವೃತ್ತಿ ಮಾಡೋದಂದರೆ ಉಳಿದವರಿಗೆ ಇಲ್ಲವೇ ಇಲ್ಲ ಅಂತ ಹೇಳುತ್ತಾ? ನೋಡಿ, ಇಲ್ಲಿ ತುಂಬ ಜನ ವಿದ್ವಾಂಸರಿದ್ದಾರೆ, ಆಯಿತಾ? ವಿದ್ವಾಂಸರಂದರೆ ಇವರಪ್ಪ, ಇವರೇ ವಿದ್ವಾಂಸರು. ಉಳಿದವರು ಹೌದಲ್ಲೋ ಛೋಟ ವಿದ್ವಾಂಸರು ಅಂತ ಅರ್ಥ. ಹಾಗೆ ಮತ್ತು ಶತರ್ಚಿ ಅಂದರೆ ಇವನೇನೇ, ಉಳಿದವರು ಹೆಸರಿದೆ ಹೇಳ್ತಾರೆ ಅಷ್ಟೆ. ಒಂದೇ ಸೇಮ್. ಯೋಗವೃತ್ತಿನಿ ವ್ಯುತ್ಪತ್ತಿ ಅಂದರೆ ಒಂದೇ, ಎರಡು ಒಂದೇ. ನಚ ಸರ್ವಥಾ ಪ್ರತಿಷೇಧೋ ಯುಕ್ತಃ. ನೋಡಿ, ನಿಮ್ಮ ಪ್ರಶ್ನೆ, ಸರ್ವಥಾ ಪ್ರತಿಷೇಧೋ ನ ಯುಕ್ತಃ. ಶತರ್ಚಿ ಅಂದರೆ ಇವನೇನೇ, ಮಧುಚಂದ್ರಲ್ವಾ? ಹೌದು, ಬೇರೆಯವರು ಅಲ್ವೇ ಅಲ್ಲ ಅಂತ ಹೇಳ್ತೇವೆ. ಮುಖ್ಯವಾಗಿ ಅವನು ಅಮುಖ್ಯ. ಸರ್ವಥಾ ಪ್ರತಿಷೇಧ ನ ಯುಕ್ತ. ಈ ಶಬ್ದದ ಈ ನೇಮ್ ಬೇರೆ ಯಾರಿಗೂ ಇಲ್ಲವೇ ಇಲ್ಲ, ಅಲ್ಲ, ಇದೆ, ಹೀಗಲ್ಲ. ಇದರಲ್ಲಿ ಅವನಿಗೆ ಶತಕ್ರತು ಅಂತ ಹೆಸರು. ಶತಕ್ರತು ಯಾಕೆ? 100 ಯಾಗ ಮಾಡಿದವನು ಅಂತ. ಪ್ರಾಗುಪ್ತ ಪ್ರಯೋಜನ ವ್ಯಾಘಾತಾತ್. ನೋಡಿ, ಉಳಿದವರಿಗೆ ಈ ಶಬ್ದನೇ ಇಲ್ಲ ಅಂದರೆ ಅವನಿಗೆ ಮಹಾಯೋಗ ಅಂತ ಹೇಗೆ ಹೇಳೋದು? ವಿದ್ವದ್ ರೂಢಿ ಅಂತ ಯಾಕೆ ಹೇಳೋದು? ವಿದ್ವತ್ ಪಡಬೇಡ, ರೂಢಿ, ಯೋಗ ಹೇಳಿದೆ ಸರ್. ಉಳಿದವರಲ್ಲೂ ಯೋಗ ಇದೆ, ರೂಢಿ ಇದೆ, ಆವಾಗ ಮಾತ್ರ ಮಹಾಯೋಗ ವಿದ್ವದ್ ರೂಢಿ ಅಂತ ಹೇಳಕ್ಕೆ ಬರ್ತದೆ. ಆದ್ದರಿಂದ ಉಳಿದವರಲ್ಲಿ ಸರ್ವಥಾ ಇಲ್ಲ ಅಂತ ಹೇಳ್ತಾ ಇಲ್ಲ. ತತಃ ಪರಮೇಶ್ವರ ಸಮಕಕ್ಷತೆಯ ವಾಚ್ಯತ್ವ ಪ್ರತಿಷೇಧ ಜಾಯತೆ. ಹಾಗಾದರೆ ಶತರ್ಚಿ ಅಂದರೆ ಇವನೇನೇ, ಬೇರೆಯವರು ಅಲ್ಲ ಅಂದ್ರೇನು?
ಪರಮೇಶ್ವರನ ಸಮಕಕ್ಷೆಯಲ್ಲಿ ಇವರು ವಾಚ್ಯರಲ್ಲ. ಸಮಕಕ್ಷೆ ಅಂದರೆ ಪರಮೇಶ್ವರನಿಗೆ ಈಕ್ವಲ್ ಆಗಿ ಅವರು ವಾಚ್ಯರಲ್ಲ. ಇಷ್ಟೇ ಪ್ರತಿಷೇಧ ಹೊರತು ಅವರು ಸರ್ವಥಾ ವಾಚ್ಯರೇ ಅಲ್ಲ ಅಂತ ಅರ್ಥ ಅಲ್ಲ. ರೂಢಾರ್ಥೇಭ್ಯ ಯೌಗಿಕಾರ್ಥಸ್ಯ ಆಧಿಕ್ಯೆ ಅಭಿಹಿತೆ ತದ್ವಿಷಯಸ್ಯ ವಿಶಿಷ್ಟಯೋಗಸ್ಯ ಲೌಕಿಕರೂಢಿತಃ ಪ್ರಾಬಲ್ಯಂ ಸಿದ್ಧಂ. ರೂಢಾರ್ಥರು ಈ ಮಧುಚ್ಛಂದ ಋಷಿಗಳು. ಅದಕ್ಕಿಂತ ಮುಖ್ಯ ಮಹಾಯೋಗ ಪರಮಾತ್ಮನಲ್ಲಿ ಇದೆ. ಇವನೇ ಶತರ್ಚಿ ಶಬ್ದದ ಅರ್ಥ ಅಂತ ಹೇಳೋಕ್ಕಿಂತ ರೂಢಿಗಿಂತ ಮಹಾಯೋಗವು ಪ್ರಬಲ ಅಂತನೋ ಎರಡನೇ ಪಾಯಿಂಟು ಇಲ್ಲಿಂದ ಸಿಕ್ತು. ಅವಧಾರಣೇತಿ ಕ್ವಚಿತ್ ಪಾಠ. ಇಲ್ಲಿ ಸನಿರುಕ್ತಿಕಂ ಅಂತಿದೆಯಲ್ಲ, ಅಲ್ಲಿ ಸಂತಮಿತ್ಯವಧಾರಣಾತ್ ಅಂತಿದೆ. ಅಲ್ಲಿ ಅವಧಾರಣಾ ಅಂತ ಪಾಠ ಕೆಲವು ಕಡೆ ಇದೆ ಅಂತ. ಅದಕ್ಕೆ ಟೀಕಾಪಾದರಿಗೆ ಮೂಲ ಒಂದು ಸಿಕ್ಕಿದೆ, ಮೂಲ ಪ್ರತಿ. ಒಂದು ವಾದ ಇದೆ, ಈ ಪದ್ಮನಾಭ ತೀರ್ಥರಿಗೆ ಆಚಾರ್ಯರು ಬರೆಸಿದ ಒಂದು ಮೂಲ ಪಾಠ ಅನ್ವ್ಯಾಖ್ಯಾನದ್ದು ಸಿಕ್ಕಿದೆಯೋ ಇಲ್ಲವೋ ಅಂತ. ಆಯಿತಾ? ಅದು ಋಷಿಕೇಶರಿಗೆ ಸಿಕ್ಕಿತ್ತು. ಋಷಿಕೇಶರು ಭಾಷ್ಯ ಬರೆದರು, ಸತ್ಯತೀರ್ಥ ಯತಿಗಳು ಬರೆದರು ಅಂತಿದೆ. ಈ ಕಡೆ ಪದ್ಮನಾಭ ತೀರ್ಥರಿಗೆ ಆ ಪಾಠ ಸಿಕ್ಕಿದೆಯೋ ಇಲ್ಲೋ ನೋಡಿ, ಇಲ್ಲಿ ಟೀಕಾಚಾರ್ಯ ಬರೆದರು. ಕೆಲವು ಕಡೆ ಅವಧಾರಣಾ ಅಂತ ಪಾಠ ಇದೆ. ಹಾಗಾದರೆ ಟೀಕಾಚಾರ್ಯರು ಸುಧಾ ಬರಿಬೇಕಾದರೆ ಅನುವ್ಯಾಖ್ಯಾನದ ಒಂದು ಮೂಲ ಇಟ್ಟುಕೊಂಡಿದ್ದಲ್ಲ, 4-6 ಪ್ರತಿಗಳನ್ನು ಇಟ್ಕೊಂಡು ಸಂಶೋಧನೆ ಮಾಡಿ ಯಾವುದು ಪಾಠ ಬೇಕೋ ಅದಕ್ಕೆ ವ್ಯಾಖ್ಯಾನ ಮಾಡಿ ಹೀಗೊಂದು ಪಾಠ ಇದೆ ಅಂತ ತಿಳಿಸಿದರು. ಅಲ್ಲಿಗೆ ಇದೊಂದು ರಿಸರ್ಚ್ ವರ್ಕ್. ಬರೇ ಒಂದು ಮೂಲ ಇಟ್ಕೊಂಡ್ರು ಅದಕ್ಕೆ ಅರ್ಥ ಬರೆದರು, ಹೀಗೆ ಅಲ್ಲ. ಎಷ್ಟು ಹಸ್ತಪ್ರತಿಗಳು ಆ ಕಾಲದಲ್ಲಿತ್ತು ಅದನ್ನು ಇಟ್ಟುಕೊಂಡು ಯಾವುದು ಸರಿ ಯಾವುದು ತಪ್ಪು ಅಂತ ತೀರ್ಮಾನ ಮಾಡಿ ಟೀಕಾಚಾರ್ಯ ಬರೆದಿದ್ದಾರೆ ಅಂತ ಅರ್ಥ ನೋಡಿ. ಕ್ವಚಿತ್ ಪಾಠ ಏವಂ, ಅನುವ್ಯಾಖ್ಯಾನದಲ್ಲಿ ಕೆಲವು ಕಡೆ ಹೀಗೆ ಪಾಠ ಇದೆ. ಅದು ಯಾವ ಪಾಠ? ನೀವತ್ತು ABCD ಅಂತ ಕೊಡ್ತೀವಿ, ಯಾವತ್ತು ಏನು ಕೊಡಬೇಕು ಅವರು? ಅದು ಗೊತ್ತಿಲ್ಲ ಅವರಿಗೆ. 4-6 ಅನುವ್ಯಾಖ್ಯಾನದ ಪಾಠಗಳಿದೆ, ಅದರಲ್ಲಿ 4 ಇಟ್ಕೊಂಡಿದ್ದಾರೆ. ಒಂದರಲ್ಲಿ ಹೀಗಿದೆ, ಒಂದರಲ್ಲಿ ಹೀಗಿದೆ. 4ರಲ್ಲಿ ಅವರಿಗೆ ಈ ಪಾಠ ಸಿಕ್ತು, ಅವಧಾರಣ ಅಂತ ಅದನ್ನು ಬರೆದರು. ಒಂದು ಕಡೆ ಈ ಪಾಠ ಸಿಕ್ತು, ಕ್ವಚಿತ್ ಹೀಗಿದೆ ಬರೆದರು. ನೋಡಿ, ಕ್ವಚಿತ್ ಪಾಠ ಸಚ ಅಬದ್ಧ. ಆಡಲಿಲ್ಲ ನೋಡ್ರಿ, ಅದೇ ಇರೋದು. ನಮಗೆ ಒಂದು ನೇರ ಒಂದು ಅವಧಾರಣ ಅಂತ ಅನ್ನೋದು 3 ಪಾಠ ಸಿಕ್ತು. ಒಂದು ಕಡೆ ಲೇಖಕ ಪ್ರಮಾದ ಅಬದ್ಧ ಮಾತಾಡಲಿಲ್ಲ. ಕೆಲವು ಕಡೆ ಹೀಗೆ ಪಾಠ ಇದೆ. ಇದು ವಿಮರ್ಶೆಯ ಪದ್ಧತಿ ಅಂದರೆ ಹೀಗೆ. ಯಾಕೆಂದರೆ ಅಬದ್ಧ ಅಂದರೆ ನನ್ನ ದೃಷ್ಟಿಯಲ್ಲಿ ಅಬದ್ಧ ಆಗ್ಬೋದು, ಇನ್ನೊಬ್ಬ ಅದಕ್ಕೆ ಅರ್ಥ ಹೇಳಿದರೆ ಅಲ್ವಾ? ಏನು ಹೇಳಿ? ಹಾಂ, ಏನು? ಹಾಂ 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 ಆಚಾರ್ಯ ಹೇಳಿಲ್ಲ, ಟೀಕಾಕೃಪಾದರು ಹೇಳಿದ್ದದು. ಜಯತೀರ್ಥರು ಹೇಳಿದ್ದು ಅದಿರಲಿ. ಇದನ್ನು ಅಲ್ಲಿ ಜ್ಞಾಪಿಸಿದ್ರು. ಅಲ್ಲಿ ಆನಂದಮಯ ಶಬ್ದವನ್ನು ಸಮನ್ವಯ ಮಾಡಿದಾಗ ಬರೀ ಒಂದಲ್ಲ ಇದರಂತಿರುವ ಅನೇಕ ಶಬ್ದಗಳು ಅಂತ ಹೇಳುವಾಗ ಅದನ್ನು ಹೇಳಿಕೊಂಡ್ರು. ಪ್ರಸಂಗ ಅದು, ಇದನ್ನು ಉಲ್ಲೇಖ ಮಾಡಿಕೊಂಡ್ರು. ನಿಮಗೆ ಮೊದಲೇ ಅದು ತಿಳುವಳಿಕೆ ಇದ್ದರೆ ಸಮನ್ವಯಾಧ್ಯಾಯದ ಆರಂಭ ಆಗೋದು ಅಲ್ಲಿ ನೋಡಿ, ಆನಂದಮಯಾಧಿಕರಣ. ಅಲ್ಲಿ ಈ ಹಿಂಟನ್ನು ಕೊಟ್ಟರು ಟೀಕಾಕೃಪಾದರು. ಆಚಾರ್ಯರು ಇಲ್ಲಿ ಹೇಳ್ತಾರೆ ನಿಜವಾಗಿ ಇದನ್ನು. ಅತ್ರ ಸಂತಮಿತಿ ಪದಂ ಅವಧಾರಣಾ ಚ ಇತಿ ದ್ವಯಂ ಇತಿ ಪದದ್ವಯಂ ದರ್ಶಯತಿ ಇತಿ ಯೋಜನಾ. ಅನುವ್ಯಾಖ್ಯಾನದಲ್ಲಿ ಸಂತಂ ಇತಿ, ಆಮೇಲೆ ಅವಧಾರಣಾ ಚ ಇತಿ ದರ್ಶಯತಿ ಅಂತ. ಆ ದರ್ಶಯತಿ ಅಂತ ಅನುವ್ಯಾಖ್ಯಾನದಲ್ಲಿ ಏನು ಕ್ರಿಯಾಪದ ಇದೆಯೋ ಅದರ ಜೊತೆ ಸಂತಂ ಇತಿ ದರ್ಶಯತಿ, ಅವಧಾರಣಾ ಚ ಇತಿ ದರ್ಶಯತಿ, ಅಲ್ಲಿಗೆ ಅನ್ವಯ ಮಾಡಿಕೊಳ್ಳಿ. ಹಿ ಯಸ್ಮಾತ್ ಏವಂ ತಸ್ಮಾತ್ ಉಕ್ತಂ ಯುಕ್ತಂ
ಇತಿ ಹಿ ಅಂತ ಇದೆ. ಎಲ್ಲಿದೆ? ಅನುವ್ಯಾಖ್ಯಾನದಲ್ಲಿ ಹಿ ಅಂತಿದೆ. ಎಲ್ಲಿದೆ ಹೇಳಿ? ಕರೆಕ್ಟ್. ಕ್ಷತ್ರ ಅಂತಿದೆ. ಹಿ ಪ್ಲಸ್ ಅತ್ರ. ಹಿ ಅನ್ನೋದಕ್ಕೆ ಏನೋ ಒಂದಿಷ್ಟು ಸೇರಿಸ್ಬೇಕು ಅಂತ ಸೇರಿಸಿದ್ದಾರೆ ಅಂತ. ಹಿ ಅಂದರೆ ಯಸ್ಮಾತ್ ಅಂತ ಅರ್ಥ. ಇಲ್ಲಿ ಪ್ರಸಿದ್ಧ ಅಲ್ಲ. ಯಾವ ಕಾರಣದಿಂದ ಐತರೇಯ ಶ್ರುತಿ ಹೀಗೆ ಹೇಳ್ತಾ ಇದೆಯೋ ಆ ಕಾರಣದಿಂದ ಸರ್ವಶಬ್ದವಾಚ್ಯ ಭಗವಂತ ಅಂತ ನಾವು ಹಿಂದೆ ಏನು ಹೇಳಿದೆಯೋ ಅದು ಕರೆಕ್ಟು ಅಂತ ಅರ್ಥ. ಆಯಿತಾ? ವಾಕ್ಯಾಂತರೈರಪಿ ವಿಷ್ಣೋ ಸರ್ವಶಬ್ದವಾಚ್ಯತಾಂ ಉಪಪಾದಯತಿ ಅಹ ಇತಿ. ಒಂದು ಐತರೇಯ ಶ್ರುತಿವಾಕ್ಯದಿಂದ ಭಗವಂತ ಸರ್ವಶಬ್ದವಾಚ್ಯ ಅಂತ ಸಮರ್ಥನೆ ಮಾಡಿದರು ಆಚಾರ್ಯರು. ಇನ್ನು ಕೆಲವು ವಾಕ್ಯಗಳಿಂದ ಪರಮಾತ್ಮ ಸರ್ವಶಬ್ದವಾಚ್ಯ ಅಂತ ಸಮರ್ಥನೆ ಮಾಡ್ತಾರೆ. ಮುಂದಿನ ವ್ಯಾಖ್ಯಾನ ನೋಡಿ. ಐತಿ ಬ್ರಹ್ಮ ಕಥಿತಂ ತದ್ವ್ಯಾಖ್ಯಾನಾತ್ಮತಾ ತಥಾ ಶಬ್ದಾನಾಮಪಿ ಸರ್ವೇಷಾಂ. ಅಹ ಪರಮಾತ್ಮನಿಂದ ಮೊದಲು ಹುಟ್ಟಿದ ಅಕ್ಷರ ಅ ಅಂತ. ಆಯಿತಾ? ನೋಡಿ, ಪರಮಾತ್ಮನಿಗೆ ಮುಖ್ಯ ನಾಮ. ಇಡೀ ಅಕಾರದ ಅರ್ಥ ವೇದ. ಹೇಗೆ ನೋಡಿ, ಆ ಅನ್ನೋದಕ್ಕೆ ಎರಡರ್ಥ. ಒಂದು ನಿಷೇಧ, ಒಂದು ಅಭಾವ. ನಿಷೇಧ ಅಂದರೆ ಆ ಅಂದರೆ ಅಲ್ಲ ಅಂತ ಅರ್ಥ. ಇನ್ನೊಂದು ಅಭಾವ ಅಂದರೆ ಇಲ್ಲ. ಪರಮಾತ್ಮ ಒಂದು ಅಲ್ಲ, ಒಂದು ಇಲ್ಲ. ನೋಡಿ, ಅಲ್ಲ ಅಂದರೆ ನಮ್ಮ ಯಾರಂತೆಯೂ ಅಲ್ಲ. ಇಲ್ಲ ಅಂದರೆ ಯಾವ ದೋಷಗಳೂ ಇಲ್ಲ ಅಂತ. ವೇದ ಏನು ಹೇಳುತ್ತೆ? ಇದನ್ನೇ ತಾನೆ. ದೇವರಲ್ಲಿ ಯಾವ ದೋಷನೂ ಇಲ್ಲ, ನಮ್ಮ ಯಾರಂತೇನೋ ಅವನಲ್ಲ. ಸಕಲ ಗುಣಗಳನ್ನು ಹೇಳುವ ಮೂಲಕ ವೇದ ಇದನ್ನೇ. ಅಲ್ಲಿಗೆ ಅಕಾರದ ಅರ್ಥ ಸಕಲ ವೇದ. ಆ ಅಂದರೆ ಅದರಿಂದ ಏನರ್ಥ? ಬ್ರಹ್ಮ. ಐ ಇತಿ ಬ್ರಹ್ಮ ಅಂತ ಶ್ರುತಿ. ಆ ಅಂದರೆ ಬ್ರಹ್ಮ, ಪರಮಾತ್ಮ ಅಂತ ಅರ್ಥ. ಆ ಅಕಾರದ ಅರ್ಥವನ್ನು ಸಕಲ ವೇದ ಹೇಳ್ತದೆ. ಹಾಗಾದರೆ ವೇದದ ಶಬ್ದಗಳೆಲ್ಲ ಯಾರನ್ನು ಹೇಳಬೇಕು? ಅಲ್ಲಿಗೆ ಸರ್ವಶಬ್ದ ವಾಚ್ಯತ್ವ ಇದರಿಂದ ಸಿದ್ಧ ಆಯಿತು. ವಿರೋಧನ ಹೌದು ಹೌದು ವಿರೋಧನ ತಗೊಳ್ಬೋದು. ವಿರೋಧ, ಅಭಾವ, ಭೇದ. ಅಹ ಇತಿ ಬ್ರಹ್ಮ ಕಥಿತಂ. ಬ್ರಹ್ಮನು ಅಹ ಎಂಬುದಾಗಿ ಹೇಳಲ್ಪಟ್ಟಿದ್ದಾನೆ. ಅಂದರೆ ಅಹ ಅನ್ನೋದು ದೇವರ ಹೆಸರು. ತದ್ವ್ಯಾಖ್ಯಾನಾತ್ಮ ಆತ್ಮತಾ ತಥ. ಅಹ ಅಂತ ಬ್ರಹ್ಮನನ್ನು ಕರೆದಿದೆ ಶ್ರುತಿ. ಅಕಾರದ ವ್ಯಾಖ್ಯಾನ ರೂಪವಾಗಿದೆ ವೇದ ಅಂತಲೂ ಹೇಳಿದೆ. ತಥಾ ಅಂದರೆ ಅದನ್ನು ವೇದವೇ ಹೇಳಿದೆ. ಅಕಾರವು ಬ್ರಹ್ಮನ ಹೆಸರು ಅಂತಲೂ ವೇದ ಹೇಳಿದೆ. ಇಡೀ ವೇದವು ಅಕಾರದ ವ್ಯಾಖ್ಯಾನ ರೂಪ ಅಂತಲೂ ವೇದ ಹೇಳಿದೆ. ಶಬ್ದಾನಾಮಪಿ ಸರ್ವೇಷಾಂ. ಯಾವುದು ವ್ಯಾಖ್ಯಾನಾತ್ಮ? ಸರ್ವಶಬ್ದಗಳೂ ಕೂಡ ಅಕಾರದ ವ್ಯಾಖ್ಯಾನ ಅನ್ನೋದನ್ನು ಕೂಡ ವೇದ ಹೇಳಿದೆ. ಯಾವ ವೇದ ಅದನ್ನು ತೋರಿಸ್ತಾರೆ ಟೀಕಾಕೃತ್ಪದ ನೋಡಿ. ಅಹ ಇತಿ ಬ್ರಹ್ಮ ಇತಿ ಶ್ರುತೌ ಅಕಾರಸ್ಯ ಬ್ರಹ್ಮವಾಚಕತ್ವಂ ತಾವತ್ ಕಥಿತಂ. ಈ ಶ್ರುತಿಯು ಅಕಾರವು ಬ್ರಹ್ಮನಿಗೆ ವಾಚಕ ಅಂತ ಹೇಳ್ತಾ ಇದೆ. ಯಾವ ಶ್ರುತಿ? ಅ ಇತಿ ಬ್ರಹ್ಮ ಅನ್ನೋ ಶ್ರುತಿ. ಅನ್ಯಥಾ ಇತಿ ಕರಣವೈಯರ್ಥ್ಯಾತ್. ನೋಡಿ, ಇದೆಲ್ಲ ಭಾಷ್ಯವಾಕ್ಯಗಳು. ಟೀಕಾಚಾರ್ಯರು ಟೀಕೆ ಬರೆದಿದ್ದು ಅನ್ಯಥಾ ಇತಿ ಕರಣ ವೈಯರ್ಥ್ಯಾತ್. ಆ ಶ್ರುತಿಯಲ್ಲಿ ಏನಿದೆ ಅಂದರೆ ಅಹ ಬ್ರಹ್ಮ ಇಲ್ಲ, ಅಹ ಇತಿ ಬ್ರಹ್ಮ. ನೋಡಿ, ಅವನು ಬಿದ್ದೇಂತಂದ. ಬಿದ್ದನ ಅದು ನಂಗೆ ಗೊತ್ತಿಲ್ಲ. ಬಿದ್ದೇಂತ ಅಂದ. ಬಿದ್ದೇಂತಂದ ಅನ್ನೋದಕ್ಕೂ ಬಿದ್ದ ಅನ್ನೋದಕ್ಕೂ ವ್ಯತ್ಯಾಸ ಉಂಟೋ ಇಲ್ವೋ ಹೇಳಿ? ಬಿದ್ದ ಅಂದರೆ ಬಿದ್ದಿದ್ದನ್ನು ನೀವು ನೋಡಿದ್ದೀರಿ ಅಂತ ಅರ್ಥ.
ವಿದ್ಯೆ ಅಂತ ಅಂದ ಅಂದರೆ ಏನರ್ಥ? ವಿದ್ಯೆ ಎಂಬ ಶಬ್ದ ಕೇಳಿಸ್ಕೊಂಡಿದ್ದೀರಿ ಅಂತ ಅರ್ಥ ನೀವು. ಹಾಗಾದರೆ ಆ ಇತಿ ಬ್ರಹ್ಮ ಅಂದರೆ ಏನರ್ಥ? ಅಹ ಬ್ರಹ್ಮ. ಆ ಇತಿ ಬ್ರಹ್ಮ ಅಂದ್ರೇನು? ಆ ಎಂಬ ಶಬ್ದವುಳ್ಳವನು ಬ್ರಹ್ಮ ಅಂದರೆ ಬ್ರಹ್ಮನ ಹೆಸರು ಆ. ಅಲ್ಲಿಗೆ ಆ ಅನ್ನೋದು ಬ್ರಹ್ಮನಾಮ ಅಂತ ಶ್ರುತಿ ಹೇಳ್ತಾ ಇದೆ. ಇತಿಕರಣ ಅಲ್ಲಿ ಇತಿ ಅನ್ನೋದು ಇರೋದರಿಂದ ಆ ಶ್ರುತಿಗೆ ಅರ್ಥ ಏನು ಅಂದರೆ ಆ ಎಂಬ ಹೆಸರು ಬ್ರಹ್ಮನಿಗಿದೆ ಅಂತ ಅರ್ಥ ಆಯ್ತಾ. ಸರಿ, ಇನ್ನೊಂದು ಪಾಯಿಂಟ್ ಬೇಕು ನಮಗೆ. 2 ಪಾಯಿಂಟ್ ಹೇಳಿದ್ದಾರೆ ಆಚಾರ್ಯರು. ಒಂದು ಬ್ರಹ್ಮರಿಗೆ ಆ ಅಂತ ಹೆಸರಿದೆ, ಶ್ರುತಿ ಹೇಳ್ತು. ಇನ್ನೊಂದು ಪಾಯಿಂಟ್ ಏನು ಅನುವ್ಯಾಖ್ಯಾನದಲ್ಲಿ? ಸರ್ವ ಶಬ್ದಗಳೂ ಕೂಡ ಅಕಾರದ ವ್ಯಾಖ್ಯಾನ. ಇದೆಲ್ಲಿದೆ ಶ್ರುತಿ? ಟೀಕಾಚಾರ್ಯ ತೋರಿಸ್ತಾರೆ ನೋಡಿ. ಅಕಾರೋ ವೈ ಸರ್ವಾ ವಾಕ್ ಇತಿ ಶ್ರುತೌ ಸರ್ವೇಷಾಮಪಿ ಶಬ್ದಾನಾಂ ಅಕಾರವ್ಯಾಖ್ಯಾನತಾ ಚ ಕಥಿತಾ. ನೋಡಿ, ಅಕಾರೋ ವೈ ಸರ್ವಾ ವಾಕ್. ಈ ಶ್ರುತಿ ಏನು ಹೇಳ್ತಾ ಇದೆ? ಸರ್ವಾ ವಾಕ್ ಅಂದರೆ ಎಲ್ಲ ಶಬ್ದಗಳು ಅಕಾರ. ಅಕಾರ ಅಂದ್ರೇನು? ಆ ಎಂಬುದು ಬ್ರಹ್ಮನ ಹೆಸರು. ಎಲ್ಲ ಶಬ್ದಗಳು ಅಕಾರದ ವ್ಯಾಖ್ಯಾನ ಅಂತ ಅರ್ಥ. ಅಕಾರೋ ವೈ ಸರ್ವಾ ವಾಕ್ ಅಂದ್ರೇನು? ಎಲ್ಲ ಶಬ್ದಗಳು ಅಕಾರದ ವ್ಯಾಖ್ಯಾನ, ಇಂಟ್ರಿಪ್ರಿಟೇಷನ್ ಆಫ್ ಅಕಾರ. ಯಾವುದು? ಸರ್ವವಾಕ್. ಅಲ್ಲ, ಇಂಟ್ರಿಪ್ರಿಟೇಷನ್ ಅಂತ ಅಲ್ಲಿ ಶಬ್ದ ಇಲ್ವಲ್ಲ. ಸರ್ವ ಶಬ್ದಗಳು ಅಕಾರವೇ. ನಾನು ಮನುಷ್ಯ ಅಂದ್ರೇನು? ನಾನೇ ಮನುಷ್ಯ ಅಂತ ಅರ್ಥ. ಸರ್ವವಾಕ್ ಅಕಾರ ಅಂದ್ರೇನು? ಎಲ್ಲ ಮಾತುಗಳು ಅಕಾರನೇ. ನೀವು ಅರ್ಥ ಏನು ಹೇಳೋದು? ಎಲ್ಲ ಮಾತುಗಳು ಅಕಾರದ ವ್ಯಾಖ್ಯಾನ ಎಲ್ಲಿದೆ? ಬೇಡ. ಏನರ್ಥ ತಗೊಳ್ತೀರಿ? ಎಲ್ಲ ಮಾತುಗಳು ಅಕಾರವೇ ಅಂತ ಹೇಳ್ತೀನಿ. ನೋಡಿ, ಅಗ್ನಿಮೀಳೆ ಪುರೋಹಿತಂ ಇದು ಅಕಾರನ? ಇದು ಅಕಾರನ ಅಂದೆ ನಾನು. ಹೌದಾ? ಎಲ್ಲಿದೆ? ಅಗ್ನಿಮೀಳೆ ಪುರೋಹಿತಂ. ಈ ಶ್ರುತಿಯ ಶಬ್ದದ ಮೇಲ್ಮೈ ಅರ್ಥ ತಗೊಳ್ಳಿ ನೀವು. ಎಲ್ಲ ಶಬ್ದಗಳು ಅಕಾರವೇ. ಅಗ್ನಿಂ ಈಳೆ ಪುರೋಹಿತಂ ಇವೆಲ್ಲ ಅಕಾರನ? ಆದ್ದರಿಂದ ಅಕಾರ ಅಂದರೆ ತಪ್ಪು, ಅವೆಲ್ಲ ಅಕಾರಗಳಲ್ಲ. ಸೊ ಡೈರೆಕ್ಟ್ ಮೀನಿಂಗ್ ತಗೊಳ್ಬಾರ್ದು. ಇವೆಲ್ಲ ಅಕಾರನೇ ಅಂದರೆ ಏನರ್ಥ? ಅಕಾರದ ವ್ಯಾಖ್ಯಾನ. ಅದನ್ನು ಹೇಳ್ತಾರೆ ನೋಡಿ ಟೀಕಾಕೃತರು. ಸಾಕ್ಷಾದೈಕ್ಯಸ್ಯ ಪ್ರತ್ಯಕ್ಷಾದಿ ವಿರುದ್ಧತ್ವೇನ. ಏನು ಆ ಶ್ರುತಿಗೆ ಅರ್ಥ ಏನು? ಎಲ್ಲ ಮಾತುಗಳು ಅಕಾರವೇ, ಜೀವನೇ ಬ್ರಹ್ಮ ಅಂತ ಹೇಳಿದಂಗೆ. ಪ್ರತ್ಯಕ್ಷ ವಿರುದ್ಧ. ಎಲ್ಲ ಶಬ್ದಗಳು ಅಕಾರವೇ. ಅಕಾರಕ್ಕೂ ಎಲ್ಲ ಶಬ್ದಗಳಿಗೂ ಅಭೇದ ಉಂಟಾ? ಪ್ರತ್ಯಕ್ಷಕ್ಕೆ ವಿರುದ್ಧ ಅಲ್ವಾ? ಅದನ್ನ ಪ್ರತ್ಯಕ್ಷ ವಿರುದ್ಧ. ಆದ್ದರಿಂದ ಅದಕ್ಕೇನು ಅರ್ಥ ಮಾಡಬೇಕು? ಅಕಾರದ ಅರ್ಥ. ಉಳಿದ ಎಲ್ಲ ಶಬ್ದಗಳು ಕೂಡ ಅಕಾರ ಏನು ಹೇಳ್ತದೋ ಅದನ್ನೇ ಅದು ಹೇಳ್ತಾ ಇದೆ ಅಂತ ಅರ್ಥ. ಲಕ್ಷಣಾಶ್ರಯಣಸ್ಯ ಅವಶ್ಯಕತ್ವಾತ್. ಎಲ್ಲ ಶಬ್ದಗಳು ಅಕಾರವೇ ಅನ್ನೋದಕ್ಕೆ ಸೆಕೆಂಡ್ರಿ ಮೀನಿಂಗ್ ಏನು ಮಾಡ್ತೇವೆ? ಎಲ್ಲ ಶಬ್ದಗಳು ಅಕಾರದ ವಿವರಣೆ ಅಂತ ಅರ್ಥ ಮಾಡಲೇಬೇಕು. ನಚ ವ್ಯಾಖ್ಯಾನ ವ್ಯಾಖ್ಯೇಯಯೋಃ ಭಿನ್ನ ವಿಷಯತಾಯುಕ್ತ ತಸ್ಮಾತ್ ಏತದ್ವಾಕ್ಯದ್ವಯ ಪರ್ಯಾಲೋಚನಯ ಸರ್ವವಾಗಭಿಧೇಯತ್ವಂ ಬ್ರಹ್ಮಣ ಪ್ರತೀಯತೆ. ಅಲ್ಲಿಗೆ ವೇದದ ಎಲ್ಲ ಶಬ್ದಗಳು ಏನು? ಕಾಮೆಂಟ್ರಿ ಆಫ್ ಅಕಾರ. ವೇದ ಎಂಬುದು ಇಂಟರ್ಪ್ರಿಟೇಷನ್. ಯಾವುದರ ಇಂಟರ್ಪ್ರಿಟೇಷನ್? ಅಲ್ಲಿಗೆ ಅಕಾರ ವ್ಯಾಖ್ಯೇಯ. ವೇದ
ವ್ಯಾಖ್ಯಾನ. ಅಕಾರದ ಅರ್ಥ ಏನು ಅಂತ ಹೇಳಿದೆ ವೇದನೆ. ಏನರ್ಥ? ಆ. ಹಾಗಾದರೆ ಅದರ ಇಂಟರ್ಪ್ರಿಟೇಷನ್, ವ್ಯಾಖ್ಯಾನ, ವೇದದ ಅರ್ಥ ಯಾರು? ಯಾಕೆ? ವ್ಯಾಖ್ಯೇಯಕ್ಕೂ ವ್ಯಾಖ್ಯಾನಕ್ಕೂ ಏಕಾರ್ಥತ್ವ ಬೇಕು, ಸಮಾನಾರ್ಥತ್ವ ಬೇಕು. ಇವಾಗ ಅನುವ್ಯಾಖ್ಯಾನ ಒಂದು ಹೇಳ್ತಾ ಇದೆ. ಟೀಕಾಚಾರ ನಾನು ಟೀಕೆ ಮಾಡ್ತೇನೆ ಅಂದ್ಕೊಂಡು ನನ್ನ ಹೆಂಡತಿ ಚೆನ್ನಾಗಿದ್ದಾಳೆ, 4 ಮಕ್ಕಳಿದ್ದಾರೆ, 2 ಮೊಮ್ಮ, ಸಂಬಂಧವೇ ಇಲ್ಲ ಅದಕ್ಕೆ. ವ್ಯಾಖ್ಯಾನ ಆಗಬೇಕಾದ್ರೆ ವ್ಯಾಖ್ಯಾನಕ್ಕೂ ವ್ಯಾಖ್ಯೇಯಕ್ಕೂ ಏಕಾರ್ಥತ್ವ ಬೇಕು. ಅಕಾರ ವ್ಯಾಖ್ಯಾನ ಅಂತ ಶ್ರುತಿ ಹೇಳಿತು, ಉಳಿದೆಲ್ಲ ವೇದಗಳು ವ್ಯಾಖ್ಯಾನ, ಅಕಾರ ವ್ಯಾಖ್ಯೇಯ, ಇಷ್ಟು ಶ್ರುತಿ ಹೇಳಿತು. ಇದರಿಂದ ಏನು ಅಂಡರ್ಸ್ಟುಡ್ ಅಂದರೆ ಅಕಾರದ ಅರ್ಥ ಏನು ಅಂತ ವೇದನೆ ಹೇಳಿದೆ ಬ್ರಹ್ಮ ಅಂತ. ಅದರ ವ್ಯಾಖ್ಯಾನ ಎಲ್ಲ ಶ್ರುತಿ ಆದಮೇಲೆ ಶ್ರುತಿಗೂ ಏನು ಅರ್ಥ ಆಗಿರಬೇಕು? ಬ್ರಹ್ಮನೇ. ಹಾಗಾದರೆ ವೇದದ ಸಕಲ ಶಬ್ದಗಳು ಬ್ರಹ್ಮವಾಚಕ ಅನ್ನೋದಕ್ಕೆ ಇದು 2ನೇ ಪ್ರೂಫ್ ಅಂತ ಆಚಾರ. ಮೊದಲನೇದು ಹೇಳಿದರು ಸ್ಪಷ್ಟ, ಐತರೇಯ ಶ್ರುತಿ. ಇದು 2ನೇದು. ಎಷ್ಟು? 6:30 ತಾನೆ? 6:30 6:15. ಇನ್ನೊಂದು 5 ನಿಮಿಷ ಇದೆ. ಕಿಂಚ ಯದ್ವಾಚಃ ಓಮಿತಿ ಯಚ್ಚ ನೇತಿ ಯಚ್ಚ ಅಸ್ಯಾಹ ಕ್ರೂರಂ ಯದು ಚ ಉಲ್ಬಣಿಷ್ಣು ತದ್ವಿಯೂಯ ಕವಯಃ ಅನ್ವವಿಂದನ್ ನಾಮಾಯತ್ತ ಸಮತೃಪ್ಯನ್ ಶ್ರುತೇಜಿ ಇತ್ಯಸ್ಯಾಂ ಶ್ರುತೌ. ಆ ಶ್ರುತೇಜಿ ಅನ್ನೋವರೆಗೆ ಶ್ರುತಿ ಮತ್ತು ಟೀಕಾಚಾರ ವಾಕ್ಯ. ಇತ್ಯಸ್ಯಾಂ ಶ್ರುತೌ ವಾಚಃ ವಾಕ್ಯಸಮೂಹಸ್ಯ ಮಧ್ಯೆ ಯತ್ ಓಮಿತಿ ಪದಂ ಅಂಗೀಕಾರವಾಚಿ ಇತಿ ಯಾವತ್ ಯಚ್ಚ ನೇತಿ ಪದಂ ಪ್ರತಿಷೇಧಾರ್ಥಂ ಯಚ್ಚ ಅಸ್ಯಾಹ ವಾಚಃ ಮಧ್ಯೆ ಕ್ರೂರಂ ಅರ್ಥತಃ ಕಠಿನಂ ಯಚ್ಚ ಉಲ್ಬಣಿಷ್ಣು ಶಬ್ದತಃ ಕಠಿನಂ ಉಪಲಕ್ಷಣಮೇತತ್ ಯಾವತ್ ವೈದಿಕಂ ಪದಜಾತಂ ತಸ್ಸರ್ವಂ ವಿಯೂಯ ಈಕ್ವಲ್ಸ್ ಅದಕ್ಕರ್ಥ ವಿಚಾರ್ಯ ಕವಯಃ ಈಕ್ವಲ್ಸ್ ವಿವೇಕಿನಃ ನಾಮಾಯತ್ತಾನಿ ಅಂದರೆ ನಾಮ ಪ್ರಕಾಶ್ಯತೆಯ ನಾಮಾಧೀನಾನಿ ತಚ್ಛಬ್ದ ಪ್ರವೃತ್ತಿ ನಿಮಿತ್ತಾನಿ ಅನ್ವವಿಂದನ್ ಈಕ್ವಲ್ಸ್ ವಿಜಿತವಂತಹ. ಇದು ಐತರೇಯ ಶ್ರುತಿ. ಇಲ್ಲಿ ನೋಡಿ, ಓಂ ನ 2 ಶಬ್ದಗಳು. ಮೊದಲನೇ ಶಬ್ದ ಯಾವುದು? ಆ ಅನ್ನೋ ಅಕ್ಷರಕ್ಕೆ ಮುಂದುಗಡೆ ಊ ಸೇರಿಸಿದರೆ ಓಂ ಆಯಿತು. ಹಿಂದುಗಡೆ ನ ಸೇರಿಸಿದರೆ ಅದೇನಾಯಿತು? ಇದು ಇದಕ್ಕೆ ಹಿಂದುಗಡೆ ನ ಇದೆ, ಏನಾಯಿತು? ನಾ ನೋಡಿ, ನಾ ಅಂದರೆ ಇಲ್ಲ, ಓಂ ಅಂದರೆ ಹ್ಞೂ. ಭಿಕ್ಷುಕ ಬಂದ, ನಾ ಅಕಾರಕ್ಕೆ ಹಿಂದುಗಡೆ ನಾ ಸೇರಿಸಿದ್ದು. ಭಿಕ್ಷುಕ ಬಂದ, ಓಂ ದಾನ ಕೊಡಲಿಕ್ಕೆ ಬ್ರಾಹ್ಮಣರು ಬಂದರು, ಓಂ ಅಂದರೆ ಓಕೆ. ಅಕಾರದಿಂದ 2 ಶಬ್ದ ಹುಟ್ಟಿದೆ, 2 ಆಪೋಸಿಟ್ ಮೀನಿಂಗ್. ನಾ ಓಂ ಅಂತ. ನಾ ಅನ್ನೋರು ನರಕಕ್ಕೆ ಬೀಳ್ತಾರೆ, ಓಂ ಅನ್ನೋರು ಮೇಲ್ಕೋತಾರೆ ಅಂತ ಉಪನಿಷತ್ತೇ ಹೇಳಿರೋದು ಇದು.
ಹೀಗೆ ಈ ಶ್ರುತಿಯಲ್ಲಿ ಏನು ಹೇಳಿದ್ದಾರೆ ಅಂದರೆ ಯದ್ವಾಚಃ ಓಮಿತಿ. ವಾಚಃ ಅಂದರೆ ಇಡೀ ವಾಂಗ್ಮಯ ಪ್ರಪಂಚದಲ್ಲಿ ಓಂ ಅನ್ನೋ ಶಬ್ದ ಏನಿದೆಯೋ, ನೇತಿ ನ ಅನ್ನೋ ಏನು ಶಬ್ದ ಇದೆಯೋ, ಯಚ್ಚ ಅಸ್ಯ ಉಲ್ಬಣಿಷ್ ಕ್ರೂರಂ. ಕ್ರೂರಂ ಅಂದರೆ ಕೆಲವು ಶಬ್ದಗಳನ್ನು ಕೇಳಿದಾಗ ಕಿವಿ ಕಡೆ ಸಾಕ್ರಿ ನಿಲ್ಲಿಸ್ರಿ ಅಂತೀವಿ. ಕಬಚಟ ತಬಚಟವು ಅಂದರೆ ಅದನ್ನು ಕ್ರೂರಂ ಅಂತ. ಕ್ರೂರಂ ಅಂದರೆ ನೋಡಿ, ಕ್ರೂರಂ ಅರ್ಥತಃ ಕಠಿಣಂ. ಕ್ರೂರಂ ಅಂದರೆ ಅದರ ಮೀನಿಂಗು ಕೇಳೋಕ್ಕೆ ಅಸಹ್ಯ ಇರ್ತದೆ, ಶಬ್ದ ಪ್ಲೆಸೆಂಟ್ ಆಗಿರುತ್ತೆ. ನೋಡಿ, ದೇವಾನಾಂ ಪ್ರಿಯ ಎಷ್ಟು ಚೆನ್ನಾಗಿದೆ ಅಲ್ವ ಶಬ್ದ. ಇದಕ್ಕೆ ಅರ್ಥ ಏನು ಗೊತ್ತಾ? ಮೂರ್ಖ ಅಂತ ಅರ್ಥ. ಅದಕ್ಕೆ ಶಬ್ದ ಕೇಳೋಕ್ಕೆ ಚಂದ, ದೇವಾನಾಂ ಪ್ರಿಯ ಅಂತ. ನನ್ನನ್ನು ಹೊಗಳಿದ ಅನ್ಕೋಬೇಕು ನೀವು, ಅದು ನಾನು ನಿಮ್ಮನ್ನು ಬೈದಿದ್ದು. ಹಾಗೆ ಕೆಲವು ಶಬ್ದಗಳು ಕೇಳೋಕ್ಕೆ ಚೆನ್ನಾಗಿರ್ತದೆ, ಅರ್ಥ ಚೆನ್ನಾಗಿರಲ್ಲ. ಅದನ್ನು ಹೆಚ್ಚ ಕ್ರೂರಂ. ವಾಂಗ್ಮಯ ಪ್ರಪಂಚದಲ್ಲಿ ನಿಷೇಧಾರ್ಥಕವಾದ ಶಬ್ದ ಇದೆ, ಅಂಗೀಕಾರಾರ್ಥಕವಾದ ಶಬ್ದ ಇದೆ, ಅರ್ಥತಃ ಕೇಳಲಾಗದ ಕೆಲವು ಶಬ್ದಗಳಿದೆ, ಶಬ್ದತಃ ಕಠಿಣವಾದ ಕೆಲವು ಶಬ್ದಗಳಿದೆ. ಇವೆಲ್ಲವೂ ಕೂಡ ಅನ್ವಯಿಂದನ್ ಕವಯ ಜ್ಞಾನಿಗಳು ನಾಮಾಯತ್ತಾತ್ ಸಮತೃಪ್ಯನ್ ಅಂತ. ಈ ವಾಂಗ್ಮಯಗಳೆಲ್ಲವೂ ಕೂಡ ಭಗವದ್ವಾಚಕವಾಗಿ ಜ್ಞಾನಿಗಳು ಹೇಳಿದರು. ಅಲ್ಲಿಗೆ ಸಕಲ ಶಬ್ದ ವಾಚ್ಯತ್ವಕ್ಕೆ ಇದು ಒಂದು ಪ್ರಮಾಣ ಅಂತ ಟೀಕಾಚಾರ್ಯರು ಎತ್ತುಕೊಟ್ಟರು. ತಸ್ಮಿಂಶ್ಚ ವೇದನೆ ಅಧಿಶ್ರುತೆ. ಶ್ರುತಿಯಲ್ಲಿದೆ, ಅದಕ್ಕೆ ಅರ್ಥ ಪರಿಪಕ್ವೇ ಸತಿ ಅನಂತರಂ ಸಮತೃಪ್ಯನ್. ಅರ್ಥ ಮೀನಿಂಗು ಕೃತಕೃತ್ಯಾಃ ಮುಕ್ತಾಃ ಅಭೂವನ್ ಇತಿ ನಾಮಮಾತ್ರವಿದಃ ಕೃತಕೃತ್ಯತಾ ತಾವತ್ ಕಥಿತ. ಈ ಶ್ರುತಿಯಲ್ಲಿ ಕೊನೆಗೆ ಋಷಯ ಸಮತೃಪ್ಯನ್ ಅಂತಿದೆ. ಈ ಶಬ್ದಗಳೆಲ್ಲವೂ ಭಗವದ್ವಾಚಕ ಅಂತ ತಿಳಿದುಕೊಂಡು ಋಷಿಗಳು ಸಮತೃಪ್ಯನ್ ಅಂದರೆ ತೃಪ್ತಿ ಹೊಂದಿದರು ಅಲ್ಲ, ಮೋಕ್ಷಕ್ಕೆ ಹೋದರು ಅಂತ ಅರ್ಥ. ಹಾಗಾದರೆ ಸಕಲ ಶಬ್ದಗಳಿಗೂ ಅವನು ಅರ್ಥ ಅಂತ ತಿಳಿಯುವ ಮೂಲಕ ಅದನ್ನು ಯಾವಾಗ ಏನು ಅಧಿಶ್ರುತೆ ಆ ಜ್ಞಾನ ಇವತ್ತು ನಾವು ಸುಧಾದಲ್ಲಿ ಕೇಳಿದ್ದೇವೆ, ನಾಳೆ ಮೋಕ್ಷ ಸಿಗಲ್ಲ ನಮಗೆ. ಯಾಕೆಂದರೆ ಕೇಳಿದ್ದೇವೆ, ಇಲ್ಲಿ ಬಿಟ್ಟಿದ್ದೇವೆ. ಇದು ಅಧಿಶ್ರುತೆ, ಇದು ಪರಿಪಕ್ವ ಆಗಬೇಕು, ಕನ್ವಿನ್ಸ್ ಆಗಬೇಕು. ಕನ್ವಿನ್ಸ್ ಆದಾಗ ಅವರು ಜ್ಞಾನಿಗಳು ಸಮತೃಪ್ಯನ್ ಅಂದರೆ ಮೋಕ್ಷಕ್ಕೆ ಹೋದರು. ಹಾಗಾದರೆ ಸಕಲ ಶಬ್ದ ವಾಚ್ಯತ್ವವನ್ನು ಅವರು ಮನದಟ್ಟು ಮಾಡಿಕೊಂಡ ಕಾರಣದಿಂದ ಮೋಕ್ಷಕ್ಕೆ ಹೋದರು ಅಂತ ಫಲವನ್ನು ಹೇಳಿದ್ರಿಂದ ಸಕಲ ಶಬ್ದ ವಾಚ್ಯತ್ವದಲ್ಲಿ ಶ್ರುತಿಗೆ ತಾತ್ಪರ್ಯ ಇದೆ. ಅದು ಮೋಕ್ಷಹೇತುವಾದ ಒಂದು ಜ್ಞಾನ ಅಂತ ಈ ಶ್ರುತಿ ಹೇಳಿತು. ತಮೇವಂ ವಿದ್ವಾನ್ ಇತಿ ಪರಮೇಶ್ವರ ಜ್ಞಾನಾದೇವ ಮೋಕ್ಷ ಶ್ರೂಯತೆ ತದೇತತ್ ಉಭಯ ಅನ್ಯಥಾನುಪಪತ್ಯ ಸರ್ವಾಣ್ಯಪಿ ವೈದಿಕಾನಿ ನಾಮಾನಿ ಪರಮೇಶ್ವರಾರ್ಥಾನಿ ಇತಿ ಗಮ್ಯತೆ ಇತ್ಯಾಹ ನಾಮವಿತ್ಕೃತಕೃತ್ಯತಾ. ಈ ಶ್ರುತಿಯಲ್ಲಿ ಈ ಓಂ ಕಠಿಣ ಕ್ರೂರ ಶಬ್ದಗಳನ್ನು ತಿಳಿದರೆ ಅವರು ಮೋಕ್ಷಕ್ಕೆ ಹೋದರು ಅಂತಿದೆ. ಇದರಿಂದ ಸಕಲ ಶಬ್ದವಾಚ್ಯ ಭಗವಂತ ಅಂತ ಎಲ್ಲಿ ಹೇಳ್ತು? ವೇದದ ಸಕಲ ಶಬ್ದಗಳೂ ತಿಳಿದರು, ಅವರು ತಿಳಿದು ಮೋಕ್ಷಕ್ಕೆ ಹೋದರು. ಸಕಲ ಶಬ್ದಗಳಿಗೆ ಭಗವಂತ ಅರ್ಥ ಅಂತ ಎಲ್ಲಿ ಹೇಳಿದ್ದಾರೆ ಇದರಲ್ಲಿ? ಅಂದರೆ ನಾಮವಿತ್ ಕೃತಕೃತ್ಯತ. ಆಚಾರ್ಯ ಮಾತನಾಡಿ ಈ ಶಬ್ದಗಳು ನಾಮಗಳನ್ನು ತಿಳಿದವನು ಕೃತಕೃತ್ಯ ಅಂದರೆ ಮೋಕ್ಷಕ್ಕೆ ಹೋಗ್ತಾನೆ. ನಮ್ಮ ಶ್ರುತಿ ಹೇಳೋದು ಮೋಕ್ಷಕ್ಕೆ ಯಾವುದು ಕಾರಣ ಅಂತ? ತಮೇವಂ ವಿದ್ವಾನ್ ಅಮೃತ ಇಹ ಭವತಿ ನಾಣ್ಯ ಪಂಥ ವಿದ್ಯತೆ ಅಯನಾಯ. ಪರಮಾತ್ಮನ ಜ್ಞಾನ ಹೊರತು ಮೋಕ್ಷಕ್ಕೆ ಬೇರೆ ದಾರಿ ಇಲ್ಲ. ಇಲ್ಲಿ ಇನ್ನೊಂದು ದಾರಿ ಹೇಳುತ್ತೆ ಶ್ರುತಿ, ಸಕಲ ಶಬ್ದಗಳನ್ನು ತಿಳ್ಕೊಂಡ್ರೆ ಸಾಕು ಮೋಕ್ಷ ಸಿಗುತ್ತೆ ಅಂತ. ಆವಾಗ ಏನು ಅರ್ಥ ಮಾಡಬೇಕು? ಇವೆರಡನ್ನು ಕೂಡಿಸ್ಬೇಕಾದ್ರೆ
ಸಕಲ ಶಬ್ದಗಳನ್ನು ತಿಳಿದರೆ ಸಾಲದು, ಅದರ ಅರ್ಥ ಭಗವತ್ ಪರ ಅಂತ ತಿಳಿದಾಗ ತಮೇವಂ ವಿದ್ವ ಇವೆರಡಕ್ಕೆ ಏಕವಾಕ್ಯದ ಬಂತು. ಆದ್ದರಿಂದ ಶ್ರುತಿಯಲ್ಲಿ ಸಕಲ ಶಬ್ದಜ್ಞಾನ ಮೋಕ್ಷ ಸಾಧನ ಅಂತ ಹೇಳಿದೆ. ಇದರಿಂದ ಅರ್ಥಾತ್ ಸಕಲ ಶಬ್ದಗಳು ಜ್ಞಾನ ಅಂದರೆ ಪರಮಾತ್ಮ ವಾಚ್ಯ, ಆ ಶಬ್ದಗಳಿಂದ ಯೋಗವೃತ್ತಿಯಿಂದ ವಾಚ್ಯ ಅಂತ ತಿಳಿದಾಗ ಅದು ಪರಮಾತ್ಮನ ಜ್ಞಾನ ಆಯಿತು. ಆವಾಗ ಕೃತಕೃತ್ಯತೆ ಬರ್ತದೆ. ಹೀಗೆ ಈ ಶ್ರುತಿಯಿಂದ ಅರ್ಥಾತ್ ಸಕಲ ಶಬ್ದ ವಾಚ್ಯತ್ವ ಸಿಕ್ತು ಅಂತ. ಇದು ಮೂರನೇ ಪ್ರೂಫ್. ಇದು ಶ್ರೀಕೃಷ್ಣಾರ್ಪಣಮಸ್ತು. ನಾಳೆ ಬೆಳಿಗ್ಗೆ ಎಷ್ಟೊತ್ತಿಗೆ ನೀವು ರೆಡಿ ಆಗ್ಬೋದು ಹೇಳಿ? ನೀವು 5 ಗಂಟೆ ಅಂದ್ಬಿಡ್ಬೇಡಿ, ಮತ್ತೆ ನಂಗಾಗಲ್ಲ. 7ಕ್ಕೆ ರೆಡಿ ಆಗ್ಬೋದಾ? ಎಲ್ಲರೂ ಹೇಳಿ. ನಾಳೆ ನಾವು ಇವತ್ತಿನ ಬೆಳಿಗ್ಗೆ ಚಳಿ ಜ್ಞಾಪಿಸ್ಕೊಂಡು ಹೇಳಿ. 7ಕ್ಕೆ ನೀವೆಲ್ಲ ಅದು ಮತ್ತೆ ನೋಡೋಣ. ಇವಾಗ 7 ಗಂಟೆ, ಇವಾಗ ಸ್ವಾಮಿಗಳದ್ದು 8 ಗಂಟೆಯಿಂದ ಪಾಠ ಇದೆ. ನಾಳೆ ಬೆಳಿಗ್ಗೆ 8 ಗಂಟೆಗಿಂತ ಮುಂಚೆ ರೆಡಿ ಆಗೋಕ್ಕೆ ನಿಮಗೆ ಸಾಧ್ಯ ಇದೆಯಾ ಹೇಗೆ ಅಂತ ಆನಂದ್ ಅವರು ಕೇಳ್ತಾ ಇದ್ದಾರೆ. ಸಾಧ್ಯ ಇದ್ದರೆ 7ರಿಂದ 8 ನನ್ನ ಪಾಠ ನಡೀತದೆ. 8ರಿಂದ ಸ್ವಾಮಿಗಳು 8:15 ಮಾಡ್ತಾರಾ? ಹಾಂ, 8:15 ಸ್ವಾಮಿಗಳು ಮಾಡ್ತಾರೆ. 8ರಿಂದ 8:15 ಉಪಹಾರದ ಸಮಯ ಇಟ್ಕೊಂಡು 7ರಿಂದ 8 ಒಂದು ಸೆಷನ್ ಇಟ್ಕೊಂಡು ಅರ್ಧ ಗಂಟೆಯಲ್ಲಿ ಕೂತು 7 ಅಷ್ಟರಲ್ಲಿ ಮುಗಿದೋಗ್ಬಿಡುತ್ತೆ ಅಲ್ವಾ? 7 ಗಂಟೆ ಕಷ್ಟ ಆಗುತ್ತಾ? ಅಲ್ಲ, ಒಂದು ನಿಮಿಷ. 7 ಗಂಟೆಗೆ ಬೇಡ, ಕಷ್ಟ ಆಗುತ್ತೆ ಅಂತ ಬೇಡ ಅಂತ ಹೇಳಬಾರ್ದು. ನೀವು ಹೇಳೋಲ್ಲ, ನಂಗೆ ಗೊತ್ತು. 7 ಗಂಟೆಗೆ ಕಷ್ಟ ಆಗುತ್ತೆ ಅಂತ ಹೇಳೋರು ಕೈ ಎತ್ತರಿ, ಅದನ್ನು ನೋಡ್ಕೊಂಡು ತೀರ್ಮಾನ ಮಾಡೋಣ. ಅಲ್ಲ, ನೀವು ಪ್ರಾಮಾಣಿಕವಾಗಿ ನೋಡಿ, ನಿಮ್ಮ ವಯಸ್ಸಾಗಿದೆ, ನಿಮಗೆ ಫೋರ್ಸ್ ಮಾಡೋಕ್ಕಾಗಲ್ಲ. ಕಷ್ಟ ಆಗುತ್ತೆ ಅನ್ನೋದು 7 ಗಂಟೆಗೆ ಆಗ್ಬೋದು ಅಂತ ಹೇಳೋರು ಒಪಿನಿಯನ್. ಓಕೆ, ಸರಿ, ಓಕೆ. ಹಾಗಾದರೆ 7ರಿಂದ 8 ಒಂದು ಸೆಷನ್ನು, 8ರಿಂದ 8:15 ಉಪಹಾರ, 8:15 ಮತ್ತೆ ಸ್ವಾಮಿಗಳು ತಗೋತಾರೆ. ಮತ್ತೆ ಮುಂದಿನ ಟೀನ್ ಟೇಬಲ್ ಮತ್ತೆ ನೋಡ್ಕೊಳ್ಳೋಣ. ಶ್ರೀಕೃಷ್ಣ. ಇವಾಗ ರಾತ್ರಿ ಇವಾಗ 8:15 ಎಷ್ಟೊತ್ತಿಗೆ? 7ರಿಂದ 8 ಶ್ರೀಪಾದಂಗಳು ಅಂದರೆ ವ್ಯಾಸರಾಜ ಮಠಾಧೀಶರು ಮುಂದೆ ತರಗತಿಯನ್ನು ತಗೋತಾರೆ.